ಭಕ್ತರು ಕೇಳ್ತಾ ಇದಾರಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ. ನಾನು ಒಬ್ಬ ಭಕ್ತ, ನಾನು ಕೇಳ್ತಾ ಇದ್ದೀನಿ. ಮೇಡಮ್, ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಆದ್ಮೇಲೆ ಸರ್ಕಾರ ಏನಕ್ಕೆ ಮಾಡಿದ್ದೀರಾ? ಬೆಂಗಳೂರು ಇನ್ಚಾರ್ಜ್ ಏನಕ್ಕೆ ಅದೇ ನೀನು? 1250 ಕೆರೆ ಆ ಕೆಂಪೇಗೌಡನ ಕಟ್ಟಿದ್ದನ್ನ ನುಂಗಿ ನೀರು ಕುಡಿದು 3 ಪಕ್ಷದವರು 30 ವರ್ಷದಲ್ಲಿ ಆ ಕೆಂಪೇಗೌಡನ ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿಗೆ ನಾನು ಹೇಳ್ಬಾರ್ದು, ಇವನು ಅಪೋಸಿಷನ್ ಲೀಡರ್ ಅಶೋಕ್ನು ಈ ನಿರ್ಮಲಾ ಸ್ವಾಮೀಜಿ ಮೇಲೆ ಕೈ ಹಾಕ್ತಾನೆ. ಇನ್ನು ದರ್ಶನ್ ಸರ್ ಅವರ ಕೆಲವೊಂದು ಸಲ ವಿರೋಧವಾಗಿ ಮಾತಾಡ್ತೀರಿ, ಆಮೇಲೆ ಅವರ ಪರವಾಗಿ ನಿಲ್ತೀರಿ, ಅಂದ್ರೆ ಜಾಮೀನು ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ದರ್ಶನ್ ತಪ್ಪು ಮಾಡೋಣ ಬಿಟ್ಟು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಬಟ್ ದರ್ಶನ್ ಒಳ್ಳೆ ಹೋಗಿರೋದಕ್ಕೆ ರಾಜಕಾರಣಿಗಳ ಕಾರಣ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಎಂದಿನಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಎಸ್, ಇವರು ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿ, ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಜಗ್ಗುದಾದ ಅಂತಾನೆ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದ್ರು ರೀ. ಅಂದ್ರೆ ಆಮೇಲೆ ಕಾಂಟ್ರವರ್ಸಿ ವಿಚಾರ ಅಂತ ಕೇಳಿ ಬಂದಾಗ ಇವ್ರ ಹೆಸರು ಸದಾ ಕಾಲ ಕೇಳಿ ಬರ್ತಿರತ್ತೆ. ಕಾಂಟ್ರವರ್ಸಿನೇ ಇವ್ರು ಹುಡ್ಕೊಂಡು ಹೋಗ್ತಾರ ಅಥವಾ ಇವ್ರನ್ನೇ ಕಾಂಟ್ರವರ್ಸಿ ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಅವ್ರನ್ನೇ ಕೇಳೋಣ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಏನ್ ಸರ್ ಕಾಂಟ್ರವರ್ಸಿ ಅಂದ್ರೆ ನಿಮ್ದೇ ಹೆಸರು ಕೇಳಿ ಬರ್ತಿರತ್ತೆ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ನಿಮ್ದೇ ಹೆಸರು. ಏನ್ ಸರ್? ಬೆಳಗ್ಗೆ ಗರ್ಲ್ ಫ್ರೆಂಡ್ ಫೋಟೋ ಬರುತ್ತೆ ಗೊತ್ತಿಲ್ಲ, ನನ್ನ ಮುಖ ಅಂತ ಬರುತ್ತೆ. ಮೋಸ್ಟ್ಲಿ ಹುಡುಗರೆಲ್ಲ ಎಷ್ಟು ಬೈಕ್ ಅಂತ ಹೇಳ್ತಾರೆ, ಇನ್ನೊಂದು ಮಗನ ಮುಖ ಬೆಳಗ್ಗೆ ನೋಡ್ಬೇಕು ಅಂತ. ಹೌದಾ? I speak about various topics, madam. ಹಂಗಾಗಿ ಮತ್ತೆ ಮಾತಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಕೂಡ ಇದೆ. ಮತ್ತೆ ಜನರನ್ನ ಈ ವಿಚಾರಗಳ ಬಗ್ಗೆ ಸೆಳಿಬೇಕಾದ್ರೆ ಒಂದಷ್ಟು ಆಕ್ಟಿವಿಟೀಸ್ ಮಾಡ್ಬೇಕಾಗತ್ತೆ. ಇಟ್ಸ್ ಲೈಕ್ ಪ್ಲೇಯಿಂಗ್ ದ ಗೇಮ್ಸ್ ವಿತ್ ದ ಮೈಂಡ್ಸ್ ಅಂತ. ಸೊ ಬರೀ ನಾನು ಯಾವಾಗಲೂ ಸೀರಿಯಸ್ ಆಗು ಮಾಡಕ್ ಹೋಗೋದಿಲ್ಲ. ತಮಾಷೆಯಾಗಿ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಕೆಲವೊಂದು ಮಿಮಿಕ್ರಿ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದ ಪೀಪಲ್ಸ್, ಜನರ ಒಂದು ಗಮನವನ್ನ ಈ ಕಾರ್ಯಕ್ರಮದ ಮೇಲೆ ತರಬೇಕನ್ನೋದು ಒಂದು ಸಣ್ಣ ಪ್ರಯತ್ನ. ಅದು ಐ ಥಿಂಕ್ it's becoming wonderful. ಸೊ ಅದೇ ಎಕ್ಸ್ಪೆರಿಮೆಂಟ್ ನಾನು ಬಿಗ್ ಬಾಸ್ ಅಲ್ಲೂ ಕೂಡ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್ ಗ್ರೇಟ್ ಸಕ್ಸಸ್ಫುಲ್. ನಾನು ಇವತ್ತು ದೊಡ್ಡ ಮಟ್ಟಿಗೆ ಏನಾದ್ರು ನಿಮ್ಮಂತವ್ರು ಏನಾದ್ರು ಬಿಡವ ಲಾಯರ್ ಜಗದೀಶ್ ಒಬ್ಬ ಸ್ಟಾರ್ ಅಥವಾ ಸಣ್ಣ ಸ್ಟಾರ್ ಅನ್ಕೊಂಡ್ರೆ, ಸ್ಟಾರ್ ಗೊತ್ತಿಲ್ಲ, ಬಟ್ ಬಿಕಾಸ್ ಆಫ್ ಬಿಗ್ ಬಾಸ್ ಐ ರಿಯಲಿ ಥ್ಯಾಂಕ್. ನಂಗೊಂದು ಪ್ಲಾಟ್ಫಾರ್ಮ್ ಕೊಟ್ಟರು, ನಾನು ಸದ್ಬಳಕೆ ಮಾಡ್ಕೊಂಡೆ. ಐ ಥಿಂಕ್ ಇರೋರು ಮಾಡ್ಕೊಳ್ಬೇಕು, ಮಾಡ್ಕೊಳಕ್ಕಾಗಲ್ಲ. ಸೊ ಅಲ್ಲಿ ಬಿಗ್ ಬಾಸ್ ಆದ್ರೆ ಕರ್ನಾಟಕವನ್ನೇ ಒಂದ್ ರೀತಿ ಬಿಗ್ ಬಾಸ್ ತರ ನಾನು ಆಟ ಆಡ್ಕೊಂತ ಬರ್ತಾ ಇದ್ದೀನಿ. ಸೇಮ್ ಕಾನ್ಸೆಪ್ಟ್. ಒಂದ್ ಹೀರೋ ಅಂತ ಇದ್ದಾಗ ಒಂದ್ ಕಂಟ್ರೋಲ್ ಇರ್ಬೇಕು. ಪೊಲೀಸೋನ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಸಿಎಂ ಆಗಿರ್ಲಿ, ಡೆಪ್ಯೂಟಿ ಸಿಎಂ ಆಗಿರ್ಲಿ, ಇಲ್ಲ ಯಾವನ ಇನ್ಸ್ಪೆಕ್ಟರ್ ಆಗಿರ್ಲಿ, ನನ್ಗೆ ಅದೊಂಥರ ಬಿಗ್ ಬಾಸ್ ತರನೇ ಅವ್ರ ಜೊತೆ ಆಟ ಆಡ್ಕೊಂಡು ಕರ್ನಾಟಕವನ್ನ ಒಂದು ಬಿಗ್ ಬಾಸ್ ಮನೆ ಮಾಡ್ಕೊಂಡು. ಇಲ್ಲ ಏನಂದ್ರೆ ಸುದೀಪ್ ಇಲ್ಲ ಅಷ್ಟೇ. ಹಾಗಂದ್ರೆ ಯಾರು ಸರ್? ಸುದೀಪ್ ಸರ್ ತರ ಯಾರು ಇದಾರೆ ನಿಮ್ ಲೈಫ್ ಅಲ್ಲಿ? ಯಾರು ಇದಾರೆ ಆತರ? ಯಾರು ಕೆಲವೊಂದು ಇಬ್ರು ಫ್ರೆಂಡ್ಸ್ ಇದಾರೆ. ಬರೀ ಕೇವಲ ಬೆರಳಿಗೆ ಅಷ್ಟು ಸ್ನೇಹಿತರಿದ್ದಾರೆ. ಅದ್ರ ಒಬ್ಬರು ಚೆನ್ನಾಗ್ ಮಾಡಿದೆ ಅಂತ ಹೇಳಿ ಒಂದಷ್ಟು ಮೆಸೇಜ್ ಹಾಕ್ಸಿ ಐ ಗೆಟ್ ಲಾಟ್ ಆಫ್ ಮೆಸೇಜ್. ದಿನಕ್ಕೆ 1,000 ಕಾಲ್ ಬರುತ್ತೆ, ಒಂದು 12,000 ವಾಟ್ಸ್ಆಪ್ ಇರ್ತದೆ. ಬಟ್ ಐ ಟ್ರೈ ಅಂಡ್ ಮ್ಯಾನೇಜ್ ಮಾಡ್ತೀನಿ. ಐ ಥಿಂಕ್ ಇಟ್ಸ್ ವೆಲ್ ಅಂಡ್ ಗುಡ್. ಬಿಗ್ ಬಾಸ್ ನಂತರದ ಲೈಫ್ ಜಗದೀಶ್ ಅವರಲ್ಲಿ ಏನಾದ್ರು ಬದಲಾವಣೆ ಆಗಿದೆನಾ? ಅಂದ್ರೆ ಮುಂಚೆ ಜಗದೀಶ್ ಅವರು ಅಷ್ಟು ಕಾಣಿಸ್ಕೊಳ್ತಿರಲಿಲ್ಲ. ಈಗ ಯಾವುದೇ ವಿಚಾರ ಅಂತ ಬಂದಾಗ ಅಲ್ಲಿ ಏನೋ ಒಂದು ಅನ್ಯಾಯ ನಡೀತಾ ಇದೆ, ರೈತರಿಗೆ ಆಗ್ಲಿ ಇನ್ಯಾರಿಗೋ ಆಗ್ಲಿ, ಬಟ್ ಫಸ್ಟ್ ಧ್ವನಿ ನಿಮ್ದಿರತ್ತೆ. ಏನ್ ಹೇಳ್ತೀರಾ ಸರ್? ಈಗ ನೋಡಿ ಮೇಡಮ್, ಸಂವಿಧಾನದ ಕೆಳಗಡೆ ಬರೀ ನಮಗೆ ಹಕ್ಕುಗಳನ್ನ ಕೊಟ್ಟಿಲ್ಲ, ಜವಾಬ್ದಾರಿಗಳನ್ನ ಕೊಟ್ಟಿಲ್ಲ. ಈ ಸಂವಿಧಾನ ಹೇಳುತ್ತೆ ಯಾರಿಗೆ ಈ ಸಮಾಜದಲ್ಲಿ ಅನ್ಯಾಯ ಆದ್ರೂ ಕೂಡ ಸಾಧ್ಯ ಬರೋ ಧ್ವನಿ ಎತ್ತಿ ಅಂತ. ನನ್ನ ಕೈಲಿ ಸಾಧ್ಯ ಆಗತ್ತೆ, ನಾನು ಧ್ವನಿ ಎತ್ತೀನಿ, ಅವ್ರ ಜೊತೆ ಸೇರ್ಕಂತೀನಿ. ಮನೆ ನೀವು ಕಬ್ಬು ಬೆಳೆಗಾರರ ಅಂತ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಈ ಬೀದಿಗೆ ಬಂದಿರೋ ಅಂತ ಪೊಲೀಸ್ ಇಲಾಖೆ ಆಗಿರ್ಬೋದು, ಧ್ವನಿ ಎತ್ತೀನಿ. ಬೆಳಗ್ಗೆ ನಮ್ಮ ಸ್ವಾಮೀಜಿ ಬಗ್ಗೆನೂ ಮಾತಾಡಿದೆ. ನಮ್ಮ ಮುರುಘಾ ಮಠದವ್ರನ್ನ ಐ ಥಿಂಕ್ ಡಿಸ್ಚಾರ್ಜ್ ಆಗಿದೆ ಚಾರ್ಜಸ್ ಮೇಲೆ. ಜೊತೆನಲ್ಲಿ ನಮ್ಮ ಒಕ್ಕಲಿಗ ಮಠದ ನಿರ್ಮಲಾ ಸ್ವಾಮೀಜಿಗಳು ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಅಂತ ಹೊರಟಿದ್ದಾರೆ. ನಾನು ಕೇಳಿದಿಷ್ಟೇ, ನನಗೇನು ಹೇಳ್ತಲ್ಲ ಸಣ್ಣ ಬಾಯಿ ದೊಡ್ಡ ಮಾತು, ಬಟ್ ಅದು ಕ್ಷಮೆ ಇರಲಿ. ನಾನು ಕೇಳೋದೇನು ಅಂತಂದ್ರೆ, ಡೆಪ್ಯೂಟಿ ಸಿಎಂ ಅನ್ನ ಸಿಎಂ ಮಾಡಿ ನಮ್ಮ ಸಮುದಾಯದ ಅಂತ ನಿಂತ್ಕೊಂಡಂತ ಸ್ವಾಮೀಜಿ ಅವರು ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಕಬ್ಬು ಬೆಳೆಗಾರರು ಇವ್ರು ಮಠಕ್ಕೆ ಹೋಗೋದು ಕೂಡ, ರೈತರು ಬೆಳೆದ್ರೇನೆ ಮಠಕ್ಕೆ ಹೋಗೋದು. ಡಿ ಕೆ ಶಿವಕುಮಾರ್ ಬೆಳೆದ್ರೆ, ಜಗದೀಶ್ ಬೆಳೆದ್ರೆ ಅವ್ರು ಮಠಕ್ಕೆ ಹೋಗಲ್ಲ. ರೈತರು ಕೂಡ ಬೆಳಗ್ಗೆ ಬೆಳೆ ಬೆಳೆದ್ರೇನೆ ಮಠಕ್ಕೂ ಕೂಡ ಅನ್ನ ಹೋಗೋದು. ಆ ರೈತರು ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡೋದು ಕೂಡ ಸ್ವಾಮೀಜಿಯವರು ತುಟಿ ಬಿಚ್ಚಲಿಲ್ಲ. ಕರ್ನಾಟಕದಲ್ಲಿ 2025 700 ರೇಪ್ ಆಗಿದೆ. ಇದೇ ನಮ್ಮ ನಿರ್ಮಲಾಂಧ್ರ ಶ್ರೀ 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 ಸ್ವಾಮೀಜಿಗಳು ತುಟಿ ಬಿಚ್ಚಲಿಲ್ಲ. ಈ ರೀತಿ ಸ್ಪೆಸಿಫಿಕ್ ಟಾಪಿಕ್ ಯಾರಿಗೋ ಅಧಿಕಾರ ಕೊಡ್ಸೋಕ್ಕೋಸ್ಕರನೋ ನಾನು ಸ್ವಾಮೀಜಿಯವ್ರನ್ನ ನೋಡಿರೋದೇನು ಅಂತಂದ್ರೆ, ನಾನು ಸಮುದಾಯದ ಮತ್ತೆ ಸ್ವಾಮೀಜಿಯವ್ರ ಬಗ್ಗೆ ಕ್ಷಮೆ ಕೇಳ್ತೀನಿ, ಮಾತನ್ನ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಮನೆ ರೈಡ್ ಆಯ್ತು ಅಂತಂದ್ರೆ ಅಲ್ಲೋಗಿ ನಿಂತ್ಕೊಂತಾರೆ. ಅಲ್ರಿ ನೀವ್ ಯಾಕ್ರಿ ಅವನನ್ನ ರೈಡ್ ಮಾಡಿದ್ರೆ ನೀವ್ ಯಾಕ್ರಿ ಹೋಗಿ ಕಾಯ್ಬೇಕಲ್ಲಿ? ನಾನು ಸ್ವಾಮೀಜಿಗಳು ಕ್ಷಮೆ ಕೇಳಿ ಮಾತನ್ನ ಕೇಳ್ತಾ ಇದ್ದೀನಿ.
ಡೆಲ್ಲಿನಲ್ಲಿ ಕುಮಾರಸ್ವಾಮಿ ಇವ್ರನ್ನ ಯಾರನ್ನ ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡ್ಬೇಕು ಅಂದ್ರೆ ಡೆಲ್ಲಿಲಿ ಹೋಗಿ ಕುಮಾರಸ್ವಾಮಿ ಕಾಯ್ಕೊಂತಾರೆ. ಅಂದ್ರೆ ಈ VIP ಗಿರಾಕಿಗಳು ಕಾಯಕ್ಕೋಸ್ಕರ ನಮ್ಮ ಸ್ವಾಮೀಜಿ ಇರೋದು. ಆ ಪೀಠಕ್ಕೆ ಒಂದು ಮರ್ಯಾದೆ ಅಂತ ಇದೆ. ಆ ಪೀಠವನ್ನ ಇವ್ರಿಗೆ ಹಸ್ತಾಂತರ ಮಾಡಿರೋದಕ್ಕೆ ಒಂದು ನಿಯಮಾವಳಿ ಇದೆ. ಆ ಮಠಕ್ಕೆ ತನ್ನದೇ ಆದಂತ ಗೌರವ ಇದೆ, ಶಕ್ತಿ ಇದೆ. ರಾಜಕಾರಣಿಗಳನ್ನ ಯಾರೋ ಗುಜರಾತಿಗಳು ಕರ್ಕೊಂಬಂದು ನೆಲಮಂಗಲ ಹತ್ರ ನಮ್ಮ ಮೆಡಿಕಲ್ ಕಾಲೇಜನ್ನ, ಒಕ್ಕಲಿಗರ ಮೆಡಿಕಲ್ ಕಾಲೇಜ್ಗಳನ್ನ ಗುಜರಾತಿಗಳ ಕೈಯಲ್ಲಿ ಓಪನ್ ಮಾಡಿಸ್ತಾರೆ. ನಾನು ಇದನ್ನ ಒಪ್ಕೊಂತೀನಿ. ಯಾಕೆ ಅಂತಂದ್ರೆ ನಮ್ ಕುವೆಂಪು ಅದನ್ನ ಹೇಳೋದು, ಜೈ ಭಾರತ ಜನನೀಯ ತನುಜಾತಿ ಜೈ ಹೇ ಕರ್ನಾಟಕ ಸರ್ವ ಜನಾಂಗ ಶಾಂತಿ ತೋಟ. ಕರೆಕ್ಟ್ ರೀ. ಹಂಗಾರೆ ಬಡ ಒಕ್ಕಲಿಗರನ್ನು ಕರೀರಿ, ಒಬ್ಬ ರೈತರನ್ನು ಕರೆಯಲ್ಲ. ಈ ಅಕ್ಕಪಕ್ಕ ಕೂತ್ಕೊಳ್ಳೋದು ಕುಮಾರಸ್ವಾಮಿ, ಅಶೋಕ, ಓಟಿ ರವಿ, ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ನೋಡಲ್ಲ. ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ರಿಮೋಟ್ ಕಂಟ್ರೋಲ್ ಇರ್ಬೇಕು ಅವ್ರದ್ದು. ಅಲ್ರಿ, ದುಡ್ಡಿರೋ ಜನಗಳನ್ನೇ ಸ್ವಾಮೀಜಿ ಅಕ್ಕಪಕ್ಕ ಕುಣಿಸ್ಕೊಂಡು ದುಡ್ಡಿರೋರಿಗೆ ಮಾತಾಡೋದಾದ್ರೆ, ಇವತ್ತು ಆ 7 ಕೋಟಿ ಕನ್ನಡಿಗರು ರೈತರು ಇದ್ದಾರೆ. 7 ಕೋಟಿ ಕನ್ನಡಿಗರಲ್ಲಿ ಸಾಮಾನ್ಯ ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ. ದೇರ್ ಆರ್ 700 ರೇಪ್ಸ್. ಆಮೇಲೆ ಒಬ್ಬ ಡಿ ಕೆ ಶಿವಕುಮಾರನ್ನ ಹುಟ್ಟು ಹೋರಾಟಗಾರ. ನನಗೆ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಹೋರಾಟ ಮಾಡ್ತಾ 1400 ಕೋಟಿ ದುಡ್ಡು ಮಾಡೋದಾಯ್ತು ಅಂತಂದ್ರೆ, ಈಗ ನಾನು ಪ್ರಶ್ನೆ ಮಾಡ್ಕೊಬೇಕು, ನಾನು ಹೋರಾಟ ಮಾಡಿ ಎಷ್ಟು ಕೋಟಿ ಮಾಡಿದೀನಿ ಅಂತ. ನಾನು 4 ಸತಿ ಜೈಲ್ಗೆ ಹೋದೆ, ನಾನು ಒಕ್ಕಲಿಗೋನೆ. ನನಗೂ ಕೂಡ ಸ್ವಾಮೀಜಿ ಗೊತ್ತು. ಆದ್ರೆ ನಾನ್ ಜೈಲ್ಗೆ ಹೋದಾಗ ಸ್ವಾಮೀಜಿ ಬರ್ಲಿಲ್ಲ. ಯಾಕಂದ್ರೆ ನನ್ನ ಹತ್ರ 1400 ಕೋಟಿ ಇಲ್ಲ, ಕುಮಾರಸ್ವಾಮಿ ತರ ಆಸ್ತಿನೂ ಇಲ್ಲ, ಡೆಪ್ಯೂಟಿ CM ಅಲ್ಲ, ಕೇಂದ್ರ ಮಂತ್ರಿನೂ ಅಲ್ಲ. ಯಾರಿಗಾರರು ಅವ್ರಿಗೆ ಅಧಿಕಾರ ದುಡ್ಡು ಇತ್ತು ಅಂತಂದ್ರೆ ನಮ್ಮ ಈ ಒಬ್ಬರು ಸ್ವಾಮೀಜಿನೇ ಅಲ್ಲ, ಕರ್ನಾಟಕದ ಎಲ್ಲಾ ಸ್ವಾಮೀಜಿ ಕಥೆಗಳನ್ನು ಕೂಡ ಹೆಚ್ಚು ಕಡಿಮೆ ಇದೇ ತರ ಇದೆ. ಅವ್ರನ್ನ CM ಮಾಡಿ, ಅವ್ರನ್ನ ಮಿನಿಸ್ಟರ್ ಮಾಡಿ, ಹಿಂಗ್ ಮಾಡ್ರಿ ಕೇಳ್ತಾರೆ ಹೊರತು ಸಾಮಾನ್ಯ ಜನ ಸತ್ತು ಹೋಗ್ತಾ ಇದ್ದಾನೆ. ಹೆಣ್ಣು ಮಕ್ಕಳ ರೇಪ್ ಆಗ್ತಾ ಇದೆ. ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗ್ಲಿಲ್ಲ, ಅಲ್ಲಿ ಸತ್ತೋದಳು ಯಾರು? ಇದೇ ಒಕ್ಕಲಿಗ ಸಮುದಾಯದ ಸೌಜನ್ಯಗಳು. ಅವ್ರ ಬಗ್ಗೆ ಧ್ವನಿ ಎತ್ತಲ್ಲ ಸ್ವಾಮೀಜಿ. ಯಾಕಂದ್ರೆ ಬೇಕಾಗಿಲ್ಲ, ಹೆಣ್ಮಕ್ಳ ರೇಪ್ ಆಗ್ಲಿ ಬಿಡು. ಈಗ ಮುರುಘಾ ಮಠದನು ಒಳಕ್ ಹೋಗಿದ್ದಾನೆ. ಈ ಸ್ವಾಮೀಜಿಗಳ ಮೈಂಡ್ ಸೆಟ್ ಈ ತರ ಆಗ್ಬಿಟ್ರೆ ಮೇಡಮ್, ಸ್ವಾಮೀಜಿಗಳು ಸಮಾಜದ ದಾರಿ ದೀಪ ಅಂತ ಹೇಳ್ತೀವಿ. ಅವ್ರ ಕಾಲಕ್ಕೆ ಬೀಳೋದು ನಮಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ. ಯಾಕಂದ್ರೆ ಕಲ್ಮಶಗಳು, ದಾರಿ ತಪ್ಪುವಂತ ವಿವೇಚನೆ ನಮ್ಮಲ್ಲಿ ಇದ್ದೇ ಇರ್ತದೆ. ಯಾಕೆಂದ್ರೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸ್ವಾಮೀಜಿಗಳು ಒಂದು ದಿವ್ಯ ಶಕ್ತಿ ಇರುವಂತವ್ರು, ಒಂದು ದಿಕ್ಸೂಚಿಗಳು. ಇಂಥ ಸ್ವಾಮೀಜಿಗಳು ಬರೀ ದುಡ್ಡಿರೋನ ಕರ್ಕೊಂಬಂದು ಮೆಡಿಕಲ್ ಕಾಲೇಜಲ್ಲಿ ಓಪನ್ ಮಾಡೋದು. 500 ಸಂಸ್ಥೆ ಇದೆ ಒಕ್ಕಲಿಗ ಮಠದಲ್ಲಿ, 500 ಸಂಸ್ಥೆ ಇದೆ. 1.25 ಲಕ್ಷ ಜನ ಮಕ್ಕಳಲ್ಲಿ ಓದ್ತಾರೆ. ಎಷ್ಟು ಜನಕ್ಕೆ ಫ್ರೀ ಸೀಟ್ ಕೊಡ್ತಾರೆ ಇವರು? ದಾನ ಧರ್ಮ ದವಸ ಧಾನ್ಯ ಮನೆ ಜಮೀನು ಕೊಟ್ಟು ಈ ಮಠ ಬೆಳೆದಿರೋದು. ಯಾರು ಮಠ ಏನು ಉತ್ಪತ್ತಿ ಆಗಿಲ್ಲ ಅಲ್ಲಿ. ಆ ಮಠಕ್ಕೆ ಶಕ್ತಿ ತುಂಬಿದವರು ಸಮುದಾಯದವರು, ರೈತರು, ಪ್ರತಿಯೊಬ್ಬ ಕನ್ನಡಿಗರು ಆ ಸಮುದಾಯಕ್ಕೆ ಶಕ್ತಿಯನ್ನ ತುಂಬಿ ದಾನ ಧರ್ಮಗಳನ್ನ ಕೊಟ್ಟು ಈ ಮಠವನ್ನ ಬೆಳೆಸಿದ್ದಾರೆ. ಆ ಮಠ ಇವತ್ತು ಸದ್ದು ಬಳಕೆ ಸಾಮಾನ್ಯ ಜನರಿಗೆ, ಸಮುದಾಯದವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಈ ಮಠನ ಏನ್ ಮಾಡಕ್ ಹೊರಟಿದ್ದಾರೆ? ಮಠನ ಯಾರು ನಡೆಸ್ತಾ ಇದ್ದಾರೆ? ನನ್ಗೆ ಈ ಪ್ರಶ್ನೆಗಳು ಸಹ ಇದೆ. ನಾನು ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಸ್ವಾಮೀಜಿಯವರು, ನಾನು ಬಡವ ಅಂತ. ನಾನು ಬಡವನಲ್ಲ, ನೆಕ್ಸ್ಟ್ CM ಆದ್ರೆ ಫಸ್ಟ್ ವಿಸಿಟ್ ಮಾಡೋ ಮಠನೇ ಈ ಮಠ. ನನಗೆ ಬೇಜಾರಾಗ್ತಾ ಇದೆ ಈ ಮಾತುಗಳನ್ನ ಹೇಳಕ್ಕೆ. ಅದು ನಮ್ಮ ಮಠದ ಬಗ್ಗೆ ನಾನೊಬ್ಬ ಒಕ್ಕಲಿಗನಾಗಿ ಮಾತುಗಳನ್ನ, ಅಷ್ಟು ದೊಡ್ಡ ವ್ಯಕ್ತಿ, IIT ಚಿಕ್ಕಬಳ್ಳಾಪುರ ಹಳ್ಳಿಯಿಂದ ಈ ನಿರ್ಮಲ ಸ್ವಾಮೀಜಿ ಅವರು IIT ನಲ್ಲಿ ಓದಂತವ್ರು, ಬುದ್ಧಿವಂತರು, ಶಕ್ತಿವಂತರು. ಆದ್ರೂ ಕೂಡ ಸಮಾಜ ನೋಡ್ತಾ ಇರುವಂತ ರೀತಿ ಇವತ್ತು ಸ್ವಾಮೀಜಿ ಅವ್ರನ್ನ ಬದಲಾಗ್ತಾ ಇದೆ. ದಯಮಾಡಿ ಸ್ವಾಮೀಜಿ ಅವರೇ, ದಯಮಾಡಿ ಆ ಪೀಠಕ್ಕೆ ಮತ್ತೆ ಆ ಮಠಾಧೀಶರಿಗೆ, ಆ ಮಠಕ್ಕೆ ಒಂದು ಶಕ್ತಿ ಅಂತ ಇದೆ, ಒಂದು ಗೌರವ ಅಂತ ಇದೆ. ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳಿಗೆ ನೀವು ಪ್ರಮೋಟ್ ಮಾಡಕ್ ಹೋಗಿ, ಆಮೇಲೆ ಭಕ್ತರು ಕೇಳ್ತಾ ಇದಾರಂತೆ ಡಿ ಕೆ ಶಿವಕುಮಾರ್ CM ಆಗಲಿ ಅಂತ. ನಾನು ಒಬ್ಬ ಭಕ್ತ, ನನ್ನಂತೂ ಕೇಳ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಯಾವ ಭಕ್ತರನ್ನ ಬಳಸ್ಕೊಂಡು ನೀವು ಈ ತರ ಸುಳ್ಳನ್ನು ಹೇಳ್ತಾ ಇದ್ದೀರಾ, ನನಗಂತೂ ಗೊತ್ತಿಲ್ಲ. ಅಥವಾ ಸುಳ್ಳಾಗಿದ್ರೆ ನಿಜವಾಗ್ಲೂ ನೀವು ಕ್ಷಮಾಪಣೆ ಏನು ಕೇಳಬೇಕಾಗುತ್ತೆ ಸಮಾಜಕ್ಕೆ. ದಿಸ್ ಇಸ್ ವಾಟ್ ಐ ಡಿಮ್ಯಾಂಡ್ ಫ್ರಮ್ ಶ್ರೀ ನಿರ್ಮಲ ಸ್ವಾಮೀಜಿ. ಎಸ್ ಮೇಡಮ್. ವಾ, ಸೂಪರ್. ಕಂಟಿನ್ಯೂಸ್ ಆಗಿ ನನ್ನನ್ನು ಮಾತಾಡಕ್ಕೆ ಬಿಡ್ತಲ್ಲ, ನೀವೇ ಆಂಕರ್ ಆಗ್ಬಿಡಿ ಸರ್. ಸುಮಾರು ಪ್ರಶ್ನೆ ತಲೆಯಲ್ಲಿ ಬಂದ್ರು ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ದೀರಾ. ಓಕೆ, ಸೂಪರ್ ಸರ್, ಸೂಪರ್ ಸರ್, ಸಕಲ ಮಾತಾಡ್ತೀರಾ. ನಮಗೆ ಗೊತ್ತು ಜಗದೀಶ್ ಸರ್ ಬಗ್ಗೆ. ನಾನು ಫ್ಯಾಕ್ಟ್ಸ್ ಮಾತಾಡ್ತೀನಿ, ಸುಳ್ಳಿತ್ತು ಕೇಳಬಹುದು. ನಾನು ಅದಕ್ಕೆ ನನ್ನದೇ ಆದಂತ ಉತ್ತರವನ್ನು ಕೊಡಕ್ಕೆ ರೆಡಿ. ಸರ್, ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ CM ಆಗೋದಕ್ಕೆ ಅರ್ಹರಲ್ವಾ ನಿಮ್ ಪ್ರಕಾರ? ಮೇಡಮ್, ಭ್ರಷ್ಟರು, ಲೂಟಿಕೋರರು, ದೊಡ್ಡಕೋರರು, ರೇಪಿಸ್ಟ್ಗಳು, ಕ್ರಿಮಿನಲ್ಸ್ಗಳು ಒಂದು ಆ ಜಾಗಕ್ಕೆ ಬರಬಾರ್ದು ಅಂತನದೇ ಈ ಸಂವಿಧಾನದ ಒಂದು ಶಕ್ತಿ. ಓಕೆ, ಈಗ ಡಿ ಕೆ ಶಿವಕುಮಾರ್ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, CM ಕೊಟ್ಟಿದ್ದಾರೆ, ಗವರ್ನರ್ ಕೊಟ್ಟಿದ್ದಾರೆ. ಈ ತರ ಕಮಿಷನ್ ದಂಧೆನಲ್ಲಿ ಅವ್ರ ಹೆಸರು ಬಂದಿದೆ. ಒಬ್ಬ ಆರೋಪ ಇರುವಂತ ವ್ಯಕ್ತಿ ಬೇಡ. ಕರ್ನಾಟಕ ಲೋಕಾಯುಕ್ತದಲ್ಲಿ ಅವ್ರ ಮೇಲೆ ಎಷ್ಟು ಕಂಪ್ಲೇಂಟ್ ಇದೆ ನೋಡಿ. ಆಮೇಲೆ ಅವ್ರು ಹೇಳ್ತಾರೆ, ಈಗ ಕಾಂಗ್ರೆಸ್ ಪಕ್ಷ ಅನ್ನೋದು ಗಾಂಧಿ ಕುಟುಂಬದ ಒಂದು ಒಡೆತನಕ್ಕೆ ಸೇರಿದ್ದು. ಅದು ಇವ್ರು ಹೇಳ್ಕೊಂತಾರೆ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದಷ್ಟೇ ಅವ್ರ ಕೆಲಸ. ಏನೋ ಅದು ಆಕ್ಚುಲಿ ಕಂಪ್ಲೀಟ್ ಕಂಟ್ರೋಲ್ ಇರೋದು ಗಾಂಧಿ ಕುಟುಂಬ. ಇವತ್ತು ಕೂಡ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಬರೋವರೆಗೂ ಒಬ್ಬ ಅಧ್ಯಕ್ಷ ವೇಟ್ ಮಾಡ್ತಾರೆ ಖರ್ಗೆ ಅಂತಂದ್ರೆ, ಖರ್ಗೆನ ಒಳ್ಳೆ ಪಪೆಟ್ ತರ ಕುಣಿಸಿದಾರೆ ಅಂತ ನಮ್ಗೆಲ್ಲ ಭಾಸವಾಗ್ತಾ ಇದೆ. ಓನ್ಲಿ ಫಾರ್ ನೇಮ್ ಸೇಕ್
ಖರ್ಗೆ ಇಸ್ ಅಧ್ಯಕ್ಷ. ಅದರ್ವೈಸ್ ಎಂಟೈರ್ ಪವರ್ ಲೈಸ್ ವಿತ್ ಗಾಂಧಿ ಫ್ಯಾಮಿಲಿ. ಇವತ್ತು ಕೂಡ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿನೇ. ಈಗ ಈ ಒಂದು ಇವತ್ತಿನ ಯುವ ಜನತೆ, ನಾನು ಎಷ್ಟೋ ಸತಿ ಈ ಬಿಜೆಪಿ ಹುಡುಗರನ್ನ ಕೇಳ್ತಾರೆ, ಯಾಕೋ ಈ ತರ ದ್ವೇಷ ಮಾಡ್ತೀರಂತ. ಇವತ್ತು ನನಗೆ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಕುಟುಂಬಕ್ಕೆ ಸೇರಿದಂಥದ್ದು. ಅದ್ರ ಕೆಳಗಡೆ ಇವರು ಆರ್ಡರ್ಸ್ ಫಾಲೋ ಮಾಡ್ಬೇಕೇ ಹೊರತು ಇವ್ರಿಗೆ ಏನೂ ಕೂಡ ಅಭಿಪ್ರಾಯವನ್ನ ಸಲ್ಲಿಸುವಂತ ಇವ್ರಿಗೆ ಅವಿಭಕ್ತ ಸ್ವಾತಂತ್ರ್ಯಗಳು ಇರೋದಿಲ್ಲ ಅನ್ನೋದು ಅನ್ನಿಸ್ತಾ ಇದೆ. ನನಗೆ ಅನ್ಸಿದ್ದೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಹರ ಅಲ್ಲ ಅನ್ನೋದಕ್ಕೆ ಅದನ್ನ ಸ್ವಾಮೀಜಿ ಹೇಳೋಂತ ಅವಶ್ಯಕತೆ ಇಲ್ಲ ಮೇಡಮ್, ಜನ ಹೇಳ್ಬೇಕು. ನಿಜವಾಗ್ಲೂ ಹರ ಆಗಿದ್ರೆ ಅವ್ರು ಹೇಳ್ತಾರೆ 137 ಸೀಟನ್ನ ಗೆಲ್ಲಿಸ್ಕೊಂಬಂದೆ ಅಂತ. ಪ್ರಾಮಾಣಿಕವಾಗಿ ಇವತ್ತು ಸ್ವಾಮೀಜಿ ಹೇಳ್ತಾರೆ ಹುಟ್ಟು ಹೋರಾಟಗಾರ ಅಂತ. ಮೇಡಮ್, ಹೋರಾಟ ಮಾಡಿದ್ದು ನಮ್ಮಂತವ್ರು, ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ ನಮ್ಮಂತವ್ರು. ಜನರಿಗೆ ವಿಧಿ ಇಲ್ದಿರಾ ಕಾಂಗ್ರೆಸ್ಗೆ 137 ಸೀಟ್ ತರಂಗೆ ಮಾಡ್ಕೊಟ್ಟಿದ್ದಾರೆ ಅಂತ. ಇಟ್ಸ್ ಬಿಕಾಸ್ ಆಫ್ ಅವರ್ ವಾಯ್ಸ್. PSI ಸ್ಕ್ಯಾಮ್ ಆಯ್ತು, ಇವನ್ ಯಾರು ಐ ಥಿಂಕ್ ಜಾರಕಿಹೊಳಿ ಸೆಕ್ಸ್ ಸ್ಕ್ಯಾಂಡಲ್ ಆಯ್ತು, ಬೀದಿ ಸಾಲು ಮಿನಿಸ್ಟರ್ಗಳು ಬೀದಿಗೆ ಬಂದ್ರು, ಆ ಸ್ಕ್ಯಾಂಡ್ಲು ಈ ಸ್ಕ್ಯಾಂಡ್ಲು ಅಂತ. ಒಂದು ವಿಚಾರ ಬಿಟ್ಟಿಲ್ಲ. ವಿ ಹ್ಯಾವ್ ಎಕ್ಸ್ಪೋಸ್ಡ್ ಬಿಜೆಪಿ ಟು ದ ಕೋರ್. ಹಾಗಾಗಿ ಜನರಿಗೆ ಆಪ್ಷನ್ ಇಲ್ದ್ರ ಈ ವ್ಯಕ್ತಿ ಹೇಳ್ತಾನೆ ನಾನು ದುಡ್ದಿದ್ದೀನಿ ಅಂತ. ಮುನ್ರತ್ನ ಹೇಳ್ದ ಬುಲೆಟ್ ಎತ್ಕೊಂಡ್ ಬರ್ಬೇಕಾದ್ರೆ 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ದಂತೆ ಮುನ್ರತ್ನ ಹೇಳ್ರ ಸ್ಟೇಟ್ಮೆಂಟ್, ನಾನು ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಇದು. ಓಕೆ, ಮುನ್ರತ್ನ 20 ರೂಪಾಯಿ ಆಗ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಬುಲೆಟ್ಗೆ ಇವತ್ತು 1400 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅಂತಂದ್ರೆ, ಮೇಡಮ್ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರು ದುಡ್ದಿಲ್ಲ ಮೇಡಮ್, ಕಾಂಗ್ರೆಸ್ ಪಕ್ಷದಿಂದ ಇವ್ರು ಬದುಕಿದ್ದಾರೆ. ಈಗ 1400 ಕೋಟಿ ಒಬ್ಬ MLA ಮಾಡ್ಬೋದಾದ್ರೆ ನಾನು ಕೂಡ ಎಷ್ಟೇ ಮಾಡ್ಬೇಕಾಗಿದೆ, ನಾನು CM ಆಗಿ ಎಷ್ಟು ಕೋಟಿ ಮಾಡ್ಬೇಕಂತ ನಾನು ಕೂಡ ಈಗ ಅವ್ರನ್ನ ಪ್ರೇರೇಪಣೆ ತಗೊಳ್ಬೇಕಾದಂತ ಮಟ್ಟಿಗೆ ನಾನು ಬಂದ್ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ದುಡ್ಡೇ ಎಲ್ಲ, ಇಲ್ಲಿ ದುಡ್ಡು ಇರ್ಬೇಕು, ಸದಾಶಿವ ಅವ್ರ ಮನೆ ಇರಬೇಕು. ಬೆಂಗಳೂರು ರಸ್ತೆ ನೋಡಿ ಮೇಡಮ್, ಬೇಡ ಆಯ್ತು, ಕಂಪ್ಲೇಂಟ್ ಬಿಟ್ಟು ಹಾಕೋಣ, ಅದು ಸುಳ್ಳು ಕಂಪ್ಲೇಂಟ್ ಅನ್ಕೊಂಬಿಡೋಣ. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಮೇಲೆ ಸದ್ಯ ಸುಳ್ಳು ಕಂಪ್ಲೇಂಟ್ ಅನ್ಕೊಂಬಿಡೋಣ. ಬೆಂಗಳೂರಲ್ಲಿ 10 ಲಕ್ಷಕ್ಕೆ ಹೆಚ್ಚು ಗುಂಡಿ ಇದೆ. ಹೌದು ಸರ್. ವಾಟ್ ಈಸ್ ದಿಸ್ ಕಾಲ್? ಇದು ನೀವೇನಂತ ಬರೆಯಬಹುದು? ದಿಸ್ ಇಸ್ ಅನ್ ಎವಿಡೆನ್ಸ್ ಟು ಸೇ ದಟ್ ಭ್ರಷ್ಟಾಚಾರ ಅನ್ನೋದು ರಸ್ತೆನಲ್ಲಿ ಹೆಂಗಿದೆ, ರಸ್ತೆ ಕಾಮಗಾರಿನಲ್ಲಿ ಭ್ರಷ್ಟಾಚಾರ ಹೇಗಿದೆ ಅನ್ನೋದಕ್ಕೆ ಮೇಡಮ್ ನಮ್ಮ ಅಂಗೈಯಲ್ಲಿ ಕನ್ನಡಿ ಹಿಡ್ದಂಗೆ ನಮ್ಮ ರೋಡ್ಗಳಿದೆ ಮೇಡಮ್. ಎಲ್ಲಾ ರೋಡಲ್ಲೂ ಬರೀ ಗುಂಡಿಗಳಿದೆ, ರಸ್ತೆನೇ ಇಲ್ಲ ಮೇಡಮ್, ಬರೀ ಗುಂಡಿಗಳೇ ಇದೆ. ಅಂದ್ರೆ ಅಲ್ಲಿ ಹಾಕಿರೋ ದುಡ್ಡೆಲ್ಲ ಭ್ರಷ್ಟಾಚಾರಕ್ಕೆ ಹೋಗಿದೆ. ಯಾರು ಭ್ರಷ್ಟಾಚಾರ? ಯಾರು ಅಧಿಕಾರದಲ್ಲಿರೋದು? ಕಾಂಗ್ರೆಸ್. ಯಾರು ಬೆಂಗಳೂರು ಇನ್ಚಾರ್ಜ್? ಡಿ ಕೆ ಶಿವಕುಮಾರ್. ಹಾಗಾದ್ರೆ ಈ ಗುಂಡಿಗಳಿಗೂ ಮತ್ತೆ ಡಿ ಕೆ ಶಿವಕುಮಾರ್ಗೂ ಏನ್ ಕನೆಕ್ಷನ್? ಏನಾದ್ರು ಕನೆಕ್ಷನ್ ಇರ್ಲೇಬೇಕಲ್ವಾ? ಡೆಫಿನೆಟ್ಲಿ. ಒಂದು ರಸ್ತೆ ಆಯ್ತಾ, ಬೆಂಗಳೂರಲ್ಲಿ 7000 ಟನ್ ಕಸ ಬೀಳುತ್ತೆ ಮೇಡಮ್. ಒಂದು ಸಣ್ಣ ಸ್ವೀಡನ್ ದೇಶ 20 ವರ್ಷಗಳ ಹಿಂದೆ ಕಸವನ್ನ ರೀಸೈಕಲ್ ಮಾಡಿ ಕರೆಂಟ್ ಉತ್ಪತ್ತಿ ಮಾಡಿ ಬಸ್ಸುಗಳನ್ನ ಓಡಿಸ್ತಾರೆ. ಕಸವನ್ನ ರೀಸೈಕಲ್ ಮಾಡಿ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಇಡೀ ಸ್ವೀಡನ್ ದೇಶವನ್ನ ಬೆಳಗಿಸ್ತಾರೆ. 20 ವರ್ಷಗಳ ಮುಂಚೆ ನಡೆದಂತ ಕ್ರಾಂತಿ ಇಲ್ಲಿ ಇವತ್ತಾದ್ರೂ ವಾಂತಿ ಆಗ್ತಾ ಇದೆ ಮೇಡಮ್. 7000 ಟನ್ ಕಸಗಳನ್ನ ದೊಡ್ಡಬಳ್ಳಾಪುರ, ಆನೇಕಲ್ಲು, ನೆಲಮಂಗಲ, ತುಮಕೂರು ತಗೊಂಡು ಬಿಸಾಕ್ಬಿಟ್ಟು ಅಲ್ಲಿರೋ ರೈತರುಗಳನ್ನ, ಅಲ್ಲಿರೋ ಭೂಮಿನ ವಿಷ ಮಾಡಿಟ್ಟಿದ್ದಾರೆ. ಬೆಂಗಳೂರು ವಾಟರ್ ರಿಸೋರ್ಸ್ ಏನಿದೆ, ಇಟ್ಸ್ ಎನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಮತ್ತೆ ವಾಟರ್ ಕಮಿಷನ್ ರಿಪೋರ್ಟ್ ಹೇಳುತ್ತೆ, ಬೆಂಗಳೂರಿನ ಗ್ರೌಂಡ್ ವಾಟರ್ ಕಂಪ್ಲೀಟ್ ಆಗಿ ಪಾಯ್ಸನ್ ಆಗಿದೆ. ಪಾಯ್ಸನ್ ವಾಟರ್ ನಾವು ಕುಡಿತಾ ಇರೋದು ಮೇಡಮ್. ನಮಗೆ ಕುಡಿಯೋ ನೀರು ಕೂಡ ನೀವು ಪಾಯ್ಸನ್ ಮಾಡಿಟ್ಟಿದ್ದೀರಾ ನಿಮ್ಮ ಆಡಳಿತ ಅಂತಂದ್ಮೇಲೆ ಮೇಡಮ್, ಈ ಡೆಪ್ಯೂಟಿ CM ಆಗಿ 2 ವರ್ಷದಲ್ಲಿ ಏನ್ ಬದಲಾವಣೆ ಮಾಡುದು? ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದ ರಸ್ತೆಗಳು ಗುಂಡಿಗಳು ಜಾಸ್ತಿ ಆದವು, ಇನ್ನ ಗುಂಡಿಗಳು ಜಾಸ್ತಿ ಆದವು. ಇನ್ನು ಮುಂದೊಂದು ದಿವಸ ಬರೀ ಗುಂಡಿಗಳೇ ಇರುತ್ತೆ, ರಸ್ತೆನೇ ಇರಲ್ಲ. 7000 ಟನ್ ಕಸಗಳು ತಗೊಂಡೋಗಿ ಬಿಜೆಪಿ ಇರ್ಬೇಕಾದ್ರೆ ಏನು ಆರೋಪ ಇದ್ದಿದ್ದು? ಕಸದ ಮಾಫಿಯಾ. ಕಾಂಗ್ರೆಸ್ ಬಂದ್ಮೇಲೆ ಕಸದ ಮಾಫಿಯಾ ಇಲ್ವಾ? ಅಂದ್ರೆ ಮತ್ತೆ ಎಲ್ಲಿ ರಿಸೈಕಲ್ ಮಾಡ್ತಾ ಇದ್ದೀರಾ? ಎಷ್ಟು ಆಮದನಿ ಬರ್ತಾ ಇದೆ? ಏನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ರಿಸೈಕಲ್ ಮಾಡಿ? ಅದರಿಂದ ಏನ್ ಬಯೋವೇಸ್ಟ್ ಅಲ್ಲಿ ಎಷ್ಟು ಗೊಬ್ಬರ ಮಾಡ್ತಾ ಇದ್ದೀರಾ? ಎಷ್ಟು ಉತ್ಪತ್ತಿ ಮಾಡ್ತಾ ಇದ್ದೀರಾ ಕರೆಂಟ್ ಅನ್ನ? ಏನಿಲ್ಲ. ತಗೊಂಡಾಗ ಅವರು ಬಿಸಾಕ್ತಾ ಇದ್ರು ಬಿಜೆಪಿ, ಇವರು ಬಿಸಾಕ್ತಾರೆ ಮೇಡಮ್. ಅವರು ಬಿಸಾಕದಾದ್ರೆ ಇವರು ಬಿಸಾಕದಾದ್ರೆ ಹೌ ಎಲಿಜಿಬಲ್ ಡಿ ಕೆ ಶಿವಕುಮಾರ್ ಇಸ್? ಕಸ ಒಂದಾಯ್ತಾ, ರಸ್ತೆ ಆಯ್ತಾ, ನೀರಿಗೆ ಬರ್ತೀನಿ. 1500 MLD ವಾಟರ್ ಇಸ್ ಬಿನ್ ಪಂಪ್ ಟು ಬೆಂಗಳೂರು ಸಿಟಿ. 1500 ಮಿಲಿಯನ್ ಲೀಟರ್ಸ್ ಆಫ್ ವಾಟರ್ ಪ್ರತಿದಿನ ಪಂಪ್ ಆಗುತ್ತೆ. BWSCB ಸೋರ್ಸ್. ಆ ಭ್ರಷ್ಟ BWSCB ಅಧಿಕಾರಿಗಳು ತೋರಿಸುವಂತ ಲೆಕ್ಕಾಚಾರ ಏನು ಅಂದ್ರೆ 500 MLD ಅಂದ್ರೆ 3ನೇ ಒಂದು ಭಾಗ ಲೀಕ್ ಆಗುತ್ತಂತೆ. ಅಂದ್ರೆ 2ನೇ ಭಾಗ ನೀರು ಹೋಗೋದು, ಇನ್ನೊಂದು ಭಾಗ ಲೀಕ್ ಆಗುತ್ತೆ. 500 MLD ಲೀಕೇಜ್ ಅಂತ ತೋರಿಸ್ತಾರೆ. ದೇ ಸೆಲ್ ಇಟ್ ಟು ಬಿಲ್ಡರ್ಸ್. ಬಿಲ್ಡರ್ ಮಾಫಿಯಾಗಳಿಗೆ ನೀರು ಮಾರ್ತಾರೆ ಮೇಡಮ್. ಬೇಸ್ಗೆಲ್ಲೂ ಕೂಡ ಕಾರಣ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕೆಲಸ ಯಾವ್ದು ನಿಂತಿಲ್ಲ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಅದೇ ಜನ ಬಿಂದಿ ಹಿಡ್ಕೊಂಡು ನೀರಿಗೆ ಅಲಿತಾ ಇದ್ರು. ಅಂದ್ರೆ ಕುಡಿಯೋ ನೀರನ್ನ ಬಿಲ್ಡರ್ ಕೊಡ್ತಾರೆ ಹೊರತು ಲೀಕೇಜ್ ಅನ್ನೋ ಹೆಸರಲ್ಲಿ ಮತ್ತೆ ಶಾರ್ಟೇಜ್ ಅನ್ನೋ ಹೆಸರಲ್ಲಿ ಹೊರತು ಜನರಿಗೆ ಕುಡಿಯೋ ನೀರು ಕೊಡಲ್ಲ ಮೇಡಮ್. ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸರ್ಕಾರ ಏನಕ್ಕೆ ಮಾಡಿದ್ದೀರಾ? ಬೆಂಗಳೂರು ಇನ್ಚಾರ್ಜ್ ಏನಕ್ಕಾದೆ ನೀನು? ಏನೂ ಬದಲಾವಣೆ ಮಾಡಿಲ್ಲ, ಬರೀ ಅದೇ ಮಾಫಿ ಇನ್ನ ಜಾಸ್ತಿ ಆಗ್ತಾ ಇದೆ ಅನ್ನೋದಾದ್ರೆ ಮತ್ತೆ ಒಬ್ಬ ಡೆಪ್ಯೂಟಿ CM ಆಗಿ ಇವ್ರ ಮೇಲೆ ಜವಾಬ್ದಾರಿ ಇಲ್ವಾ ಮೇಡಮ್? 1970ರಿಂದ 2000 ಇಸ್ವಿವರೆಗೂ ಬೆಂಗಳೂರಲ್ಲಿ 70% ಹಸಿರಿತ್ತು, ಕಾಡಿತ್ತು, ಅರಣ್ಯ ಇತ್ತು, ಕೆರೆಗಳಿತ್ತು. 1450 ಕೆರೆಗಳಿದ್ದು ಮೇಡಮ್. ಇವತ್ತು ಕೇವಲ 2% ಹಸಿರಿದೆ, 2% ಗಿಂತ ಕಡಿಮೆ ಇದೆ ಮೇಡಮ್. ಮೇಡಮ್, ವೇರ್ ಆಕ್ಸಿಜನ್ ಇಸ್ ದೇ
ದೇರ್ ಇಸ್ ನೋ ಡಿಸೀಸ್ ಅಂತ. ಎಲ್ಲಿ ನಮ್ಗೆ ಆಮ್ಲಜನಕ ಇದೆಯೋ ಅಲ್ಲಿ ರೋಗ ಇರಲ್ಲ ಅಂತ. ಹೌದು ಸರ್. ಇವತ್ತು ನಾವು 70% ಕಾಡನ್ನ ಕಡಿದು 2% ಇಳಿಸಿದೀವಿ. ಬರೀ 1.3 ಲಕ್ಷ 1,130,00,000 ವಾಹನ ಇದೆ. ಅವು ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಅದನ್ನ ನಾವು ಸೇವನೆ ಮಾಡ್ತಾ ಇದೀವಿ. ಪ್ರತಿ 3ನೇ ಮನೇಲಿ ಕ್ಯಾನ್ಸರ್ ಇದೆ. ಕಿದ್ವಾಯಿ ತುಂಬಾ ಪೇಷಂಟ್ಗಳು ತುಂಬ ಹೋಗಿದ್ದಾರೆ. ಅಂದ್ರೆ ನಿಮ್ಮ ಅಚೀವ್ಮೆಂಟ್ ಏನು ಅಂತಂದ್ರೆ ಮನೆ ಮನೆಗೂ ಪೊಲೀಸ್ ಅಂದ್ರು, ಸಾರಿ ಮನೆ ಮನೆಗೂ ಕ್ಯಾನ್ಸರ್ ಅನ್ನೋ ಮಟ್ಟಕ್ಕೆ ಇವತ್ತು ನಾವು ಬೆಂಗಳೂರನ್ನ ಹಾಳು ಮಾಡಿಟ್ಟಿದ್ದಾರೆ. ಇಂಥ ನಾಶ ಮಾಡಿರೋ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದಂತ 1450 ಕೆರೆಗಳಲ್ಲಿ ಇವತ್ತು ಉಳಿದಿರೋದು ಕೇವಲ 208 ಕೆರೆ. 1250 ಕೆರೆ ಆ ಕೆಂಪೇಗೌಡನ್ ಕಟ್ಟಿದ್ದನ್ನ ನುಂಗಿ ನೀರು ಕುಡಿದು 3 ಪಕ್ಷದವರು 30 ವರ್ಷದಲ್ಲಿ ಆ ಕೆಂಪೇಗೌಡನ ಸ್ಟ್ಯಾಚ್ಯೂ ನಿಲ್ಸಿದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿಗೆ ನಾನು ಹೇಳ್ಬಾರ್ದು, ಇವನು ಅಪೋಸಿಷನ್ ಲೀಡರ್ ಅಶೋಕ್ನು ಈ ನಿರ್ಮಾಣದ ಸ್ವಾಮೀಜಿ ಮೇಲೆ ಕೈ ಹಾಕ್ತಾನೆ. ಈ ಮಟ್ಟಕ್ಕೆ ಸ್ವಾಮೀಜಿ ಮಠ, ಕೆಂಪೇಗೌಡರ ಕೆರೆಗಳು, ಬೆಂಗಳೂರು ನಾವು ಬಂದಿದ್ದೀವಿ. ಇದನ್ನ ಕೇಳಿದ್ರೆ ನಾನು ವಿಲ್ಲನ್ನು, ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ಯಾಕೋ ನೀನು ಕಪಿಲ್ ಸಿಬಲ್ ಇದ್ದಾರೆ, ನನಗೂ ಸಿಬಲ್ ಇದ್ದಾರೆ, ನೀನ್ ಸಿಬಲ್ ಇದ್ದಾರೆ, ನನ್ನ ಹತ್ರ ದುಡ್ಡಿದೆ. ವಿ ಡೋಂಟ್ ಕೇರ್ ಮೇಡಮ್. ಲೈಕ್ ಈ ತರ ಒಂದು ವ್ಯಕ್ತಿಯನ್ನ ನಾವು CM ಮಾಡ್ಲಿಕ್ಕೆ ಎಲ್ಲರೂ ಹೇಳ್ತಾರೆ ಸ್ವಜಾತಿಯನ್ನ ನಾವು, ನೀನು ಒಕ್ಕಲಿಗನಾಗಿ ಒಕ್ಕಲಿಗ, ನನಗೆ ಜಾತಿ ಬೇಕಾಗಿಲ್ಲ ಗುರು. ನಾವು ಸರ್ವ ಜನಾಂಗದ ಶಾಂತಿ ತೋಟ. ಯಾವನ್ ಬೇಕಾದ್ರೆ ಆಗ್ಲಿ CM, ನಮಗೆ ಗುಣವಂತನ ಆಗ್ಬೇಕು, ಶಿಷ್ಟಾಚಾರವಂತನ ಆಗಬೇಕು, ಭ್ರಷ್ಟಾಚಾರ ಮುಕ್ತವಾದಂತ ವ್ಯಕ್ತಿ CM ಆಗ್ಬೇಕನ್ನೋದು ನನ್ನ ಆಸೆ. CM ಸಿದ್ದರಾಮಯ್ಯ ಆಗೋನ ಬಿಟ್ಟು ನನಗೆ ಬೇಕಾಗಿಲ್ಲ. ಮುಂದೆ ಆಗೋಂತ ವ್ಯಕ್ತಿ ನನಗಂತೂ DK ಶಿವಕುಮಾರ್ ಆದ್ರೆ ಬೆಂಗಳೂರಲ್ಲಿ ಇವತ್ತು 70% ಗುಂಡಿಗಳಿವೆ, 100% ಗುಂಡಿ ರೋಡ್ ಆಗತ್ತೆ ಹೊರತು ಅಲ್ಲಿ ರಸ್ತೆನೇ ಇರಲ್ಲ. ಆ ಮಟ್ಟಕ್ಕೆ ಈ ವ್ಯಕ್ತಿ ಕಂಪ್ಲೀಟ್ಲಿ ಕಮರ್ಷಿಯಲ್. KPCC ಆಫೀಸಲ್ಲಿ ಆ ರಾಹುಲ್ ಗಾಂಧಿ ಯಾವ್ದೋ ಒಂದು ಬುಕ್ ಕೊಟ್ಟವನೆ, ಅದನ್ನ ಕೊಡ್ರಿ ಎಲ್ಲರಿಗೂ ಓದ್ಲಿ ಅಂತ. ಆಯಪ್ಪನ್ ಬರ್ದಿದ್ದು ನೀವೆಲ್ಲ ಓದ್ಬೇಕಂತ. ಏನ್ ಓದ್ ಅರ್ಥ ಮಾಡ್ಕೊಂತಾರ ಗೊತ್ತಿಲ್ಲ, ಇವ್ರಿಗೆ ದುಡ್ಡು ಎಣ್ಸಕ್ಕೆ ಸಮಯ ಇಲ್ಲ, ಅದನ್ನ ಎಲ್ಲೋ ತರ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದನ್ನ ಕೊಡ್ಬೇಕಾದ್ರೆ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಇದನ್ನ 100 ರೂಪಾಯಿ ಇಸ್ಕೊಂಡು ಕೊಡು ಅಂತಾರೆ. ನಾಟ್ ಫಾರ್ ಸೇಲ್ ಬುಕ್ ಅನ್ನ 100 ರೂಪಾಯಿಗೆ ಮಾರುವಂತ ಈ ವ್ಯಕ್ತಿ ಈ ಬಿ ಫಾರಮ್ಗಳನ್ನ, ಟಿಕೆಟ್ಗಳನ್ನ ಎಷ್ಟು ಡೊನೇಷನ್ ತಗೊಂಡು ಪಕ್ಷಕ್ಕೆ ಕೊಡ್ಬೋದು, ಎಷ್ಟು ಕಮರ್ಷಿಯಲ್ ವ್ಯಕ್ತಿ ಈ ವ್ಯಕ್ತಿ. ಇಂಥ ಕಮರ್ಷಿಯಲ್ ವ್ಯಕ್ತಿ ಏನಾದ್ರೂ CM ಆದರೆ, ಡೆಪ್ಯೂಟಿ CM ಆಗಿದೆ ಬೆಂಗಳೂರು ಎಕ್ಕುಟ್ಟು ಹೋಗಿದೆ. ಈಗ CM ಆದ್ರೆ ಕರ್ನಾಟಕದ ಗತಿ ಅದೋ ಗತಿ ಸ್ವಾಮಿ. ಎಂಟ್ರಾನ್ಸ್ ಅಪ್ಪ ಗೋವಿಂದ ಸ್ವಾಮಿ, ಗೋವಿಂದ ಅಂತ ನನಗೆ ಅನ್ಸುತ್ತೆ. ಹಾಗಾದ್ರೆ ಯಾರು ಆಗ್ಬೇಕು ಸರ್ CM? ನಮ್ ಜಗದೀಶ್ ಸರ್ ಏನಾದ್ರು CM ಆಗ್ಬಿಟ್ರೆ ಯಾವೆಲ್ಲ ಬದಲಾವಣೆಗಳನ್ನ ತರ್ತಾರೆ ಅಂತ? ಮೇಡಮ್ ಒಂದು ಸಮಸ್ಯೆ ಒಂದಿಲ್ಲ ಮೇಡಮ್. 78 ವರ್ಷಗಳಲ್ಲಿ, ಇದೊಂದು ಪಂಚಿಂಗ್ ಡೈಲಾಗ್ ನಾನು ಹೇಳ್ತಾ ಇರೋದು, ನಾನು ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಾ ಇರೋದು. 78 ವರ್ಷಗಳಲ್ಲಿ 360 ವರ್ಷ ಎಷ್ಟು ಲೂಟಿ ಮಾಡಿದ್ರು ಬ್ರಿಟಿಷರು, ಅದಕ್ಕಿಂತ ಹೆಚ್ಚಿನ ಲೂಟಿಯನ್ನ ಭಾರತದಲ್ಲಿ ಇವತ್ತಿನ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ. 78 ವರ್ಷ. ಐ ಆಮ್ ಕಂಪೇರಿಂಗ್ 360 years ಆಫ್ ಬ್ರಿಟಿಷ್ ರೂಲ್ ಕಂಪೇರ್ ಟು 78 years ಆಫ್ ಭ್ರಷ್ಟರ ರೂಲು. ಈ 360 ವರ್ಷದಲ್ಲಿ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದ್ರು, 78 ವರ್ಷದಲ್ಲಿ ಇವತ್ತಿನ ಭ್ರಷ್ಟ ರಾಜಕೀಯ ನಾಯಕರು ಮತ್ತೆ ಭ್ರಷ್ಟ ಅಧಿಕಾರಿಗಳು ಅಷ್ಟು ಲೂಟಿ ಮಾಡಿದ್ದಾರೆ. ಸೊ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಎಷ್ಟು ಸಮಸ್ಯೆಗಳು ಮಾಡಿಟ್ಟಿದ್ದಾರೆ ಮೇಡಮ್. ಕಬ್ಬು ಬೆಳೆಗಾರರು, ರೈತರು ಬಂದು ಬಿದ್ದಿದ್ದು ಕೂತವ್ರೆ. ಅವ್ರಿಗೆ 3,300 ಕೊಡ್ರ ಅಂದ್ರೆ ಕೊಡಲ್ಲ. ಯಾಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲಾಸ್ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು? ಶುಗರ್ ಫ್ಯಾಕ್ಟ್ರಿ ಓನರು. ಇವನ್ ಯಾರೋ ಹಿಂದೂ ಹುಲಿ ಯತ್ನಾಳು, ಅವ್ನು ಶುಗರ್ ಫ್ಯಾಕ್ಟ್ರಿ ಓನರು. ಮತ್ತೆ ಇವನ್ ಯಾರು ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿ ಓನರು. ಈಶ್ವರ್ ಖಂಡ್ರೆ ಏನು ಮೇಡಮ್ 45% ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಕಾಂಗ್ರೆಸ್ ಅವರು, 45% BJP ಅವರು, ಇನ್ನು 10% JDS ಅವರು. ಅಲ್ಲ ಮೇಡಮ್, ನಮ್ಮ ಇವ್ರು ಯಾರೋ ನಮ್ಮ ಕಿತ್ತೂರಾಣಿ ಚೆನ್ನಾಗಿ ಹೇಳ್ತಾರೆ ಬ್ರಿಟಿಷರ್ಗೆ ಒಂದು ಯಾವ್ದೋ ಒಂದು ಫಿಲಮ್ ಅಲ್ಲಿ, ನಮ್ಮ ರೈತರ ಜೊತೆ ಊದ್ತೀರಾ, ಬಿತ್ತೀರಾ ಅಥವಾ ಕಳೆಯನ್ನ ಕಿತ್ತೀರಾ, ಏನೋ ಮಾಡಿದ್ರೆ ನಿಮ್ಗೆ ಕಪ್ಪಾಯ ಕೊಡ್ಬೇಕಂತ, ಟ್ಯಾಕ್ಸ್ ಕೊಡ್ಬೇಕು ಅಂತ. ಮೇಡಮ್ ಎಲ್ಲಾ ಮಾಡೋದು ಬಂಗಾರವನ್ನ ಬೆಳೆಯುವಂತ ಕಬ್ಬು ಬೆಳೆಗಾರರು ಬೆಳೆಯೋದು ಬಂಗಾರ ಮೇಡಮ್. ಯಾಕೆ ಅಂತಂದ್ರೆ 1 ಟನ್ಗೆ ಅವರು 3,300 ರೂಪಾಯಿ ಕೊಟ್ಟರು ಕೂಡ ಅದರಿಂದ ಆಗುವಂತ ಆಮದಾನಿ ಇದೆಯಲ್ಲ, ಅದು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಮೇಡಮ್. ಅದರಿಂದ ಸಕ್ಕರೆ ಮಾಡ್ತಾರೆ, ಬೆಲ್ಲ ಮಾಡ್ತಾರೆ, ಕ್ರಿಸ್ಟಲ್ಸ್ ಮಾಡ್ತಾರೆ, ಶುಗರ್ ಫ್ರೀ ಶುಗರ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಶುಗರ್ ಮಾಡ್ತಾರೆ, ಸ್ಟಾರ್ ಹೋಟೆಲ್ ಶುಗರ್ ಮಾಡ್ತಾರೆ, ಮೊಲಾಸಿಸ್ ಬರುತ್ತೆ, ದೇ ಪಂಪ್ ಇಟ್ ಟು ಡಿಸ್ಟಿಲರೀಸ್. ಮೇಡಮ್ ಇವತ್ತು ಬಿಯರ್ ಏನೇನಾಗುತ್ತೆ ಎಲ್ಲಾವುದು ಕೂಡ ಇದರಿಂದನೇ ಆಗೋದು ಮೇಡಮ್. ಆ ಒಟ್ಟಿಂದ ಕಾರ್ಡ್ಬೋರ್ಡ್ ಮಾಡ್ತಾರೆ, ಪೇಪರ್ ಮಾಡ್ತಾರೆ, ಮತ್ತೆ ಇದು ಅನಿಮಲ್ ಫೀಡ್ ಮಾಡ್ತಾರೆ ಮೇಡಮ್. ಬಂಗಾರ ಮೇಡಮ್, ಕಬ್ಬು ಅನ್ನೋದು ಬಂಗಾರ. ನನಗೆ ಗೊತ್ತಿರ್ಲಿಲ್ಲ. ಬೆಳಗಾವಿ ಹೋದಾಗ ರೈತರನ್ನ ಭೇಟಿ ಮಾಡಕ್ಕೆ ಒಂದು 100 ಕಿಲೋಮೀಟರ್ ಹೋದೆ ಮೇಡಮ್. ಎಲ್ಲೇ ಹೋಗಿ ಬರೀ ಕಬ್ಬು ಮೇಡಮ್. ನಾನು ಜೀವನದಲ್ಲಿ ನೋಡಿದಂತ ಕಬ್ಬು ತೋಟಗಳನ್ನ ಬೆಳಗಾಮಲ್ಲಿ ನಾನು ನೋಡಿದೆ. ಬಂಗಾರದ ನಾಡು ಬೆಳಗಾಮು. ಅದನ್ನ ಇಂಥ ಡಕಾಯಿತ ಕೈ ಕೊಟ್ಟವರೇ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು. ಮೇಡಮ್ ಈ ಶುಗರ್ ಫ್ಯಾಕ್ಟ್ರಿ ಓನರ್ಗಳು
ಮೇಡಮ್ ಇವ್ರದ್ದು ಶುಗರ್ ಫ್ಯಾಕ್ಟ್ರಿಗಳು ಆಡಿಟ್ ಆಗಿದ್ಯಾ, ಏನೇನ್ ಪ್ರಾಡಕ್ಟ್ ಮಾಡ್ತಾರೆ ಮೇಡಮ್, ಸ್ಯಾನಿಟೈಸರ್ ಮಾಡ್ತಾರೆ, ನೀವು ಸ್ಯಾನಿಟೈಸರ್ ಎಷ್ಟು ಬೆಲೆ ಲೆಕ್ಕ ಹಾಕೊಳ್ಳಿ, ಒಂದು ಸಣ್ಣ ಸ್ಯಾನಿಟೈಸರ್ ₹200. ಮೇಡಮ್ ದೇ ಡೆವಲಪ್ ಫಾರ್ಮಸಿಗಳವರು ಸ್ಯಾನಿಟೈಸರ್ ನ ಉತ್ಪತ್ತಿ ಮಾಡ್ತಾರೆ ಈ ಒಂದು ಇದರಿಂದ. ಮೇಡಮ್ ಬಂಗಾರನ ಬೆಳೆದು ಡಕಾಯಿತಿ ಕೈ ಕೊಟ್ಟು ಈ ಶುಗರ್ ಫ್ಯಾಕ್ಟ್ರಿ ಓನರ್ಗಳು, MLAಗಳು, MP ಗಳು, ರಾಜಕಾರಣಿಗಳು ಇವ್ರು ಬದುಕದೇ ರೈತರ ಮೇಲೆ. ಆ ರೈತರ ಹತ್ರ ಒಂದು ಕಿತ್ತೋಗಿರೋ ಸೈಕಲ್ ಕೂಡ ಇಲ್ಲ ಮೇಡಮ್. ಈ ಶುಗರ್ ಫ್ಯಾಕ್ಟ್ರಿ ಓನರ್ಗಳು, ಹೆಲಿಕಾಪ್ಟರ್ಗಳು, ಪ್ರೈವೇಟ್ ಚಾಪ್ಟರ್ಗಳು, ಈಗ ನೋಡಿ ಮನೆ ಸತೀಶ್ ಜಾರಕಿಹೊಳಿ ತಗೊಂಡ, ನಮ್ಮ ರೈತರು ಒಂದು ಸೈಕಲ್ ಕೂಡ ತಗೊಳಕ್ಕಾಗಲ್ಲ ಮೇಡಮ್. ನೀವು ಇದಕ್ಕೆ ಹೋಗ್ಬಿಟ್ರೆ ಬೇರೆ ಯಾವ ದೇಶಕ್ಕೆ ಹೋಗ್ಬಿಡಿ, ನೀವು ಪಂಜಾಬ್ ಹರಿಯಾಣಕ್ಕೆ ಹೋಗಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ನಮ್ಮ ರೈತರ ಹತ್ರ 78 ವರ್ಷ ಆದ್ರೂ ಕೂಡ ಮೇಡಮ್ ಅವ್ನು ಮಾಡ್ರೆ ಸಾಲ ತೀರ್ಸಕ್ಕಾಗಲ್ಲ, ಅವನು ನಿಜವಾಗ ಅವ್ನ ಸೈಕಲ್ ಅವ್ನು ಓಡಕ್ಕಾಗಲ್ಲ ಮೇಡಮ್. ಪಂಜಾಬ್ ಹರಿಯಾಣ ರೈತರ ಹತ್ರ ಇರೋದೇನು, ನಮ್ಮ ಕರ್ನಾಟಕದ ರೈತ ಹತ್ರ ಇಂದಿರೋದೇನು ಅಂದ್ರೆ ನೀವು ಮೋಸ ಮಾಡಿ ಆ ಎಕನಾಮಿಕ್ಸ್ ಅನ್ನೋದನ್ನ ಈ ಶುಗರ್ ಫ್ಯಾಕ್ಟ್ರಿ ಓನರ್, ಶುಗರ್ 81 ಫ್ಯಾಕ್ಟ್ರಿ ಇದೆ ಮೇಡಮ್. ಅಕಸ್ಮಾತ್ ನಾನು ನೀವು ಕೇಳಿದ್ರೆ CM ಅವ್ರು ಏನ್ ಮಾಡ್ತೀನಿ ಅಂತ, ವಿ ವಿಲ್ ನ್ಯಾಷನಲೈಸ್ ಶುಗರ್ ಫ್ಯಾಕ್ಟ್ರೀಸ್, ವಿ ವಿಲ್ ಟೇಕ್ ಓವರ್, ವಿಲ್ ಹ್ಯಾಂಡ್ ಇಟ್ ಓವರ್ ಟು ರೈತರು. ಯಾಕಂದ್ರೆ ಅವ್ರು ಬೆಳೆಯೋ ಕಬ್ಬನ ನೀನ್ ಯಾವನ ರುಬ್ಬಿಟ್ಟು ನೀನ್ ಯಾವ ದುಡ್ಡು ಯಾಕೆ ಮಾಡ್ಕೊಬೇಕು, ಅವನೇ ರುಬ್ಗಣ್ಲೆ. ವಿ ವಿಲ್ ಮಾನಿಟರ್ ಇಟ್ ಮೇಡಮ್. ಯಾಕೆ ಮಾಡಬಾರ್ದು ಮೇಡಮ್? ಅವ್ರ ದುಡಿಮೆಯನ್ನ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಕಿತ್ತು ತಿಂತಾರಲ್ಲ ಮೇಡಮ್. ಎಷ್ಟೋ ಜನ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ರಾಜಕಾರಣಿಗೆ ಬಂದಿದ್ದು, MLA ಆಗಿದ್ದು, MP ಆಗಿದ್ದು ಎಲ್ಲ ಇದರಿಂದಾನೆ. ಯಾಕಂದ್ರೆ ಆ ಶುಗರ್ ಫ್ಯಾಕ್ಟ್ರಿಯಿಂದ 1000 ಕೋಟಿ ಆಮದಾನಿ ಬರುತ್ತೆ ಮೇಡಮ್. ಇದುವರೆಗೂ ಒಂದು ಶುಗರ್ ಫ್ಯಾಕ್ಟ್ರಿ ಆಡಿಟ್ ಆಗೈತಲ್ಲೋ ಗೊತ್ತಿಲ್ಲ, ಅವ್ರು ಏನೇನ್ ಪ್ರಾಡಕ್ಟ್ ಮಾಡ್ತಾರೋ ಅದಕ್ಕೆ ಬಿಲ್ಗಳು ಇರ್ತಾರೋ ಗೊತ್ತಿಲ್ಲ, ರೈತರು ಕೊಡೋ ಅಂತ ಕಬ್ಬುಗಳನ್ನ ತೂಕದಲ್ಲಿ ನೆಟ್ಟಿಗೆ ತೂಕ ಆಗ್ತಾರೋ ಗೊತ್ತಿಲ್ಲ ಮೇಡಮ್. ಎಲ್ಲ ಸ್ಕ್ಯಾಮ್. ಯಾಕಂದ್ರೆ ಇದನ್ನ ಯಾರು ಆಡಿಟ್ ಮಾಡಲ್ಲ. ಕಾರಣ ಯಾಕೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಓನರು ಮಿನಿಸ್ಟರ್ ಮಾಡಕ್ಕಾಗತ್ತಾ, ಸತೀಶ್ ಜಾರಕಿಹೊಳಿ ಮಾಡಕ್ಕಾಗತ್ತಾ, ಈಶ್ವರ್ ಖಂಡ್ರೆ ಮಾಡಕ್ಕಾಗತ್ತಾ, ಮಾಡಕ್ಕಾಗಲ್ಲ. ಅಂದ್ರೆ ಸಿದ್ದರಾಮಯ್ಯ ಯಾಕಷ್ಟು ಸಮಯ ತಗೊಂಡ, ನಾನು ಹೋಗಿದ್ದ ದಿವಸನೇ ಆದೇಶ ಮಾಡಿದ್ರು. ಮೋಸ್ಟ್ಲಿ ನಾನು ಅಲ್ಲೇನಾದ್ರು ಬೆಂಕಿ ಗಿಕ್ಕಿನ ಅಂತ ಬಿಟ್ಟು ಏನೋ ಡೌಟ್ ಗಿಟ್ ಏನೋ ಮಾಡಿದ್ರು ಗೊತ್ತಿಲ್ಲ. ನಾನು ಸತಿ ಜಾರಕಿಹೊಳಿ ನೆಲಕ್ಕೆ ಹೋಗಿ ಅವ್ರ ಬಗ್ಗೆನೇ ಮಾತಾಡ್ತೀನಿ. ಏನಕ್ಕೆ ಅಂತಂದ್ರೆ ನಿಮ್ಮ ನೆಲದಲ್ಲಿ ಇರುವಂತ ರೈತರನ್ನ ನೀವೇ ಕಾಪಾಡಿಲ್ಲ ಅಂತಂದ್ರೆ ನಾನು ಬೆಂಗಳೂರಿಂದ ಹೋಗಲ್ಲಿ ಮಾತಾಡ್ಬೇಕಾದಂತ ಪರಿಸ್ಥಿತಿ ಇವರೇ ನಿರ್ಮಾಣ ಮಾಡಿಟ್ರು, ಅವತ್ತೇ ಅನೌನ್ಸ್ ಮಾಡಿದ್ರು ಮೇಡಮ್. ಬಟ್ ಆದ್ರೂ ಮೇಡಮ್ ನಮ್ಮ ರೈತರ ಜೀವನವನ್ನ ಬದಲಾವಣೆ ಮಾಡ್ಬೇಕಾದ್ರೆ ಒಂದಷ್ಟು ವರ್ಷ ರಾಜಕಾರಣಿಗಳು, ನಿಯತ್ತಿನ ರಾಜಕಾರಣಿಗಳು ಬೇಕಾಗಿದೆ. ಪಾಸಿಬಲ್ ನಾನಾದ್ರೆ ಮಾಡ್ತೀನಿ, ಅಥವಾ ನನಗಿಂತ ಯಾರು ಚೆನ್ನಾಗಿ ಮಾಡ್ತೀನಿ ಅವ್ರು ಸಪೋರ್ಟ್ ಮಾಡ್ತೀನಿ. ಐ ಡೋಂಟ್ ಸೇ ಐ ಶುಡ್ ಬಿಕಮ್ CM. ಸಂಬಡಿ ಹ್ಯಾವಿಂಗ್ ಎ ಬೆಟರ್ ಐಡಿಯಾ, ಬೆಟರ್ ಐ ಥಿಂಕ್ ಪವರ್ ದ್ಯಾನ್ ಮೀ, ಅವ್ರೇನು ಆಗ್ತೀರಿ ಅಂತ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ನಮ್ಮ ಕರ್ನಾಟಕದ ಜನರ ಮುಖದಲ್ಲಿ ಒಂದು ಸ್ಮೈಲ್ ಅಂತ ಬರಬೇಕಾಗಿದೆ, ವಿಚ್ ಇಸ್ ಮಿಸ್ಸಿಂಗ್ ಫಾರ್ ಎ ಲಾಂಗ್ ಟರ್ಮ್. ಓಕೆ, ಜನರ ಮುಖದಲ್ಲಿ ಸ್ಮೈಲ್ ಇಲ್ಲ. ಯಾಕೆ ಅಂತಂದ್ರೆ ಬರೋ ದುಡ್ಡು 15 ಸಾಲಲ್ಲ. ಬೆಲೆ ಏರಿಕೆ, ಕರೆಂಟ್ ಬೆಲೆ ಏರಿಕೆ, ನೀರಿನ ಬೆಲೆ ಏರಿಕೆ, ಸಾಮಾನು ಬೆಲೆ ಏರಿಕೆ, ಯಾವುದೇ ಸಾಮಾನು ತಗೊಳ್ಬೇಕಾದ್ರೆ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಮನೆ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಮಕ್ಕಳ ಫೀಸ್ ಜಾಸ್ತಿ ಆಗಿದೆ, ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಆಗಿದೆ. ಮೇಡಮ್ ಏನ್ ಬಿಟ್ಟವ್ರೆ, ವಿಷದ ಬೆಲೆನೂ ಜಾಸ್ತಿ ಆಗಿದೆ. ಸಾಯೋಕ್ಕೂ ಕೂಡ ಎಷ್ಟೇ ಮಾಡ್ಬೇಕಾಗಿದೆ, ಯಾಕಂದ್ರೆ ವಿಷದ ಬೆಲೆನೂ ಜಾಸ್ತಿ ಆಗಿದೆ. ಆ ವಿಷ ತಗೊಂಡು ಸಾಯ್ಬೇಕಾದ್ರೆ ಬಾಡಿ ಎತ್ತಾಕ್ತಾರಲ್ಲ ಅದು ಡೌಟು. ಒಂದು 10,000 ಲಂಚನ ಮಡಗ್ಬಿಟ್ಟು ನೀವು ಸತ್ತೋಗ್ಬೇಕು, ಯಾಕಂದ್ರೆ ಬಾಡಿ ಎತ್ತಾಕ್ಬೇಕಾದ್ರೆ ಲಂಚ ಕೇಳ್ತಾರೆ. ಸೊ ದಿಸ್ ಇಸ್ ವಾಟ್ ದ ಸ್ಟೇಜ್ ವಾಟ್ ಯು ರೀಚ್ಡ್. ಗೊತ್ತಿಲ್ಲ ಮೇಡಮ್, ಇದನ್ನ ಸ್ವತಂತ್ರ ಭಾರತ ಅನ್ಬೇಕು, ಅತಂತ್ರ ಭಾರತ ಅನ್ಬೇಕು. ಸರ್, ಎಷ್ಟೊಂದು ರಾಜಕಾರಣಿಗಳಿದ್ದಾರೆ, ಹಾಗಾದ್ರೆ ಬೆಸ್ಟ್ ರಾಜಕಾರಣಿ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವೇ ಇಲ್ವಾ? ಹಾಗಾದ್ರೆ ಮೇಡಮ್ ಬರಕ್ಕೆ ಬಿಡಲ್ವಲ್ಲ ಮೇಡಮ್. ಕುಮಾರಸ್ವಾಮಿ, ದೇವೇಗೌಡರು ಬಂದ್ರೆ ಕುಮಾರಸ್ವಾಮಿನೇ ಆಗಬೇಕು, ರೇವಣ್ಣನೇ ಆಗಬೇಕು, ರಮೇಶ್ನೇ ಆಗಬೇಕು, ಅವ್ರ ಅಳಿಯ ಮಂಜುನಾಥ್ನೇ ಆಗಬೇಕು. ಬೇರೆ ಯಾರು ಡಾಕ್ಟರೇ ಇಲ್ಲ, ಬೇರೆ ಯಾರು MP ಇಲ್ಲ. ಅವ್ರ ಮಗ ನಿಖಿಲೇ ಆಗಬೇಕು, ಅವ್ನು ಆಗಲ್ಲ, ಯಾಕಂದ್ರೆ ಸೋಲ್ತಾನೆ ಅವನೇ. ಬೊಮ್ಮಾಯಿರಪ್ಪ ಬಸವರಾಜ ಬೊಮ್ಮಾಯಿ CM ಆಗಬೇಕು, ಅವ್ರ ಮಗನೇ MP ಆಗಬೇಕು. ಅಲ್ಲ ಅವನು MLA ನಿಂತ್ಕೊಂಡು ಸೋತ, MLA ನಿಂತ್ಕೊಂಡು ಗೆದ್ದ, ಆಮೇಲೆ ಮಗನ್ ಬಿಟ್ಕೊಟ್ಟ, MP ನಿಂತ್ಕೊಂಡ, ಅದನ್ನ ಅವನೇ ಅವ್ನ ಮಗನೇ MP ಆಗ್ಬೇಕು, MLA ಆಗ್ಬೇಕು. ಈಶ್ವರ್ ಖಂಡ್ರೆ ಮಗನೇ MP ಆಗ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನೇ MP ಗೆ ಟಿಕೆಟ್ ಕೊಡ್ಬೇಕು. ಈ ಕಡೆ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಗೆ ಅಲ್ಲಿ MP ಕೊಟ್ಟು ಅವ್ರನ್ನೇ ಮೇಡಮ್ ಅಂತ ಗೆಲ್ಲಿಸ್ಬೇಕು, ಬೇರೆ ಯಾರು ಮೇಡಮ್ ಇಲ್ಲ ಅಲ್ಲಿ. ಮೇಡಮ್ ಈ ತರ ಆಗಿಬಿಟ್ರೆ ಇಲ್ಲಿ ನೀವು ಸೆಂಟ್ರಿಗೆ ಬಂದ್ರೆ, ದಾವಣಗೆರೆಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪ, ನಾವು ಮಲ್ಲಿ, ಡಾಕ್ಟರ್ ಪ್ರಭಾ ಅವ್ರ ಸೊಸೆ MP, ಮಗ MLA ಮಿನಿಸ್ಟ್ರು. ಮೇಡಮ್ ಏನ್ ಬಿಟ್ಟಿದ್ದೀರಾ ನೀವು? ಯಾವ ಸಮುದಾಯನ ಉದ್ಧಾರ ಮಾಡಿದ್ದೀರಾ ನೀವು? ಅವ್ರು ಲಿಂಗಾಯತನ ಉದ್ಧಾರ ಮಾಡೋರ? ಒಂದ್ಸತಿ ನನ್ಗೆ ಯಾರೋ ಹೇಳಿದ್ರು, ಒಬ್ಬ ಡಾಕ್ಟರ್, ನಮ್ಮ ಸ್ನೇಹಿತರು ಡಾಕ್ಟ್ರು, ಅವ್ರು ಓದ್ಬೇಕಾದ್ರೆ ಶೇಷನ್ನ ಕರೆದಿದ್ರಂತೆ ಅವ್ರ ಕಾಲೇಜಲ್ಲಿ, ಅವ್ರ ಯೂನಿವರ್ಸಿಟಿನಲ್ಲಿ, ಅವ್ರ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಮಾತಾಡ್ತಾ ಶೇಷನ್ ಏನ್ ಹೇಳ್ದಂತೆ, ಡಿಯರ್ ಡಾಕ್ಟರ್ಸ್, ಡು ಯು ನೋ ಯುವರ್ ಕಾಲೇಜ್ ಓನರ್ ಓನ್ಸ್ ಡಿಸ್ಟಿಲರಿ, ಅಂದ್ರೆ ಎಂಡ ಮಾಡ್ತಾನೆ ನಿಮ್ಮ ಓನರ್ಗೂ. ದಿಸ್ ಇಸ್ ವಾಟ್ ಸಂಬಡಿ ಟೋಲ್ಡ್ ಮೀ. ಶಾಮನೂರು ಶಿವಶಂಕರಪ್ಪ ಅಲ್ಲಿ ಕೂತ್ಕೊಂಡಿದ್ರು, ನಡಗ್ಬಿಟ್ಟಂತೆ, ಏನಪ್ಪ ಇವ್ನ ಕರ್ಕೊಂಡ್ಬಂದು ನಾನು. ದಿಸ್ ಇಸ್ ವಾಟ್. ಸಿ ಅವ್ರು ನೋಡಕ್ಕೆ ಒಂಥರ ಇರ್ತಾರೆ, ಮಾಡ್ತಾರದೇ ಬೇರೆ ಇರ್ತಾರೆ. ನಾನು ಶಾಮನೂರು ಶಿವಶಂಕರ್ ನಾನು ವಿರೋಧ ಮಾಡ್ತಾ ಇಲ್ಲ ಮೇಡಮ್. ಎಂಟರ್ ರಾಜಕಾರಣಿಗಳಿರೋ ಮೆಕ್ಯಾನಿಸಮ್ ಇದು. ನಾವು ನಮ್ಮ ಮಕ್ಕಳು ಬಳಿ 4 ಲಕ್ಷ ಕೋಟಿ ಬಜೆಟ್ ಇದೆಯಲ್ಲ ಮೇಡಮ್, ಇದನ್ನ ಬಳಿ ತಿಂದಾಕದೇ ಅವ್ರ ಕೆಲಸ.
ಅದ್ರಲ್ಲಿ ಒಂದು 10% ಜನಗಳಿಗೆ ಸೇರಿದ್ರೆ ಅದು ನಿಮ್ಮ ಅದೃಷ್ಟ. 90% ಅದು ಬಳು ತಿನ್ನಕ್ಕೆ. ಇವನು ಯಾರು ನಮ್ಮ ಹಿಂದೂಲಿ ಕೈತಾನೆ, ನಂಗೆ ಇನ್ನ ಬಜೆಟ್ ಕೊಟ್ಟಿಲ್ಲ ಅಂತ. ನನ್ಗೆ ಯಾರು ಹೇಳಿದ್ರು, ನೋಡಿ ಸರ್ ನಾನು ಬಜೆಟ್ ತಗೊಂಬತ್ತಾನೆ ಜನಗಳಿಗೆ. ಅಲ್ಲ ಕಣ, ಬಜೆಟ್ ತರೋದು ನಿಮಗೆಲ್ಲ, ಅವನಿಗೆ ಪರ್ಸೆಂಟೇಜು. ಶುಗರ್ ಫ್ಯಾಕ್ಟ್ರಿ ಓನರ್ ಆಗ್ಬೇಕು ಅಂತಂದ್ರೆ ಇವಾಗ ರೈತರು ನೋಡಿ, ಮೊನ್ನೆ ರೈತರ ಪರವಾಗಿ JDS ನಿಲ್ಲಿಲ್ಲ, ರೈತರ ಪರವಾಗಿ ಕಾಂಗ್ರೆಸ್ ನಿಲ್ಲಿಲ್ಲ, ರೈತರ ಪರವಾಗಿ BJP ನಿಲ್ಲಿಲ್ಲ. ವಿಜೇಂದ್ರ ಅಲ್ಲಿ ಹೋದ, ಅವನು BJP-ನಲ್ಲಿ ಇರೋರ್ದ್ರೆ ಒಂದು 45% ಫ್ಯಾಕ್ಟ್ರಿಗಳ. ಅವ್ರಿಗೆ ಹೇಳಿದ್ರೆ ರೇಟ್ ಕೊಡೋದ್ರೆ ಕೊಡ್ತಾರೆ. ಇವನ್ ರೈತರ ಹತ್ರ ಹೋಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ ಬಂದ ಹೊರತು ಆ ರೈತರಿಗೆ ಏನೂ ಕೂಡ ಕೊಡ್ಲಿಲ್ಲ ಮೇಡಮ್. ಹಂಗಾಗಿ ಎಲ್ಲ ರೈತರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಇವತ್ತು ನಾನು ಹೇಳಿದ್ನಲ್ಲ 700 ರೇಪ್ ಆಗಿದೆ ಮೇಡಮ್. ಯಾವ ರಾಮರಾಜ್ಯವನ್ನ ನಾವು ಸೃಷ್ಟಿ ಮಾಡಿದೀವಿ ನೀವೇ ಹೇಳಿ ನಿಮಗೆ. ಐ ಡೋಂಟ್ ನೋ ಹೌ ಸೇಫ್ ಯು ಫೀಲ್. ನಾವು ಹೆಣ್ಮಕ್ಳು ಹೇಳ್ಬೇಕು ಎಷ್ಟು ಸೇಫ್ ಫೀಲ್ ಮಾಡ್ತೀರಂತ. ಬೆಂಗಳೂರಲ್ಲಿ 180 ರೇಪ್ ಆಗಿದೆ, ಮೊಲೆಸ್ಟೇಷನ್ಸ್ ಆಗ್ತಾ ಇರುತ್ತೆ. ಇನ್ನೂ ಕೆಲವೊಂದು ಬೆಳಕಿಗೆ ಬಂದಿರಲ್ಲ. ಅದು 700 ಹೆಂಗೆ ಅಂತಂದ್ರೆ ಅವರು ಮೊಂಡು ಬಿದ್ದು ಆಯ್ತು ಮಾನವ ಮರ್ಯಾದೆ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಂದಂತ ಹೆಣ್ಮಕ್ಳು ಗೊತ್ತಿಲ್ದ್ರೆ ಎಷ್ಟಾಗಿದ್ಯೋ. ಸೊ ಹಾಗಾಗಿ ಮೇಡಮ್, ಹೌ ಸೇಫ್ ದ ಸೊಸೈಟಿ ಈಸ್, ಎಷ್ಟು ಸೇಫ್ ಆಗಿ ಸೊಸೈಟಿ ಇದೆ. ಮತ್ತೆ ನಮ್ಮನ್ನ ಆಳ್ತಾ ಇರೋಂಥ ರಾಜಕಾರಣಿಗಳು ಯಾವುದೇ ಪಕ್ಷದವರಾಗಿರ್ಬೋದು, ಇಷ್ಟರ ಮಟ್ಟಿಗೆ ಅವರು ನಮ್ಮ ಸಮಾಜವನ್ನ ಸರಿಪಡಿಸ್ತಾ ಇದಾರೆ ಅಥವಾ ಕರ್ನಾಟಕವನ್ನ ಮೇಲೆತ್ತಾ ಇದಾರೆ ಗೊತ್ತಿಲ್ಲ ಮೇಡಮ್. ಜನರಿಗೆ ಗೊತ್ತಾಗೋದು ಏನು ಅಂತಂದ್ರೆ ಎಲ್ಲಾ ಪಕ್ಷದಲ್ಲೂ 99% ಲೂಟಿಕೋರಿದ್ದಾರೆ, 1% ಒಳ್ಳೆಯವರು ಇದಾರೆ, ಅವ್ರನ್ನ ಮಾತಾಡಕ್ ಬಿಡಲ್ಲ. ಸೊ ದಟ್ಸ್ ವಾಟ್ ಐ ಆಮ್ ಫೀಲಿಂಗ್. ಓಕೆ, ಇದ್ರ ಮಧ್ಯ ಮುರುಘಾ ಮಠದ ಸ್ವಾಮಿಗಳಿಗೆ ಬೇಲ್ ಸಿಗತ್ತೆ ಸರ್. ನಮಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನೆನ್ನೆ ನನ್ಗೆ ಗೊತ್ತಿಲ್ಲ, ಏನ್ ಕಮೆಂಟ್ ಮಾಡಕ್ ಹೋಗ್ತಿಲ್ಲ. ನೆನ್ನೆ ನಮ್ಮ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ, ಐ ಸಲ್ಯೂಟ್, ನಾನು ನಮ್ಮ ಅಸೋಸಿಯೇಷನ್ ಅವ್ರಿಗೆ ಸಲ್ಯೂಟ್ ಮಾಡ್ಬೇಕಾಗತ್ತೆ. ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಒಂದು ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಮ್ಯಾಜಿಸ್ಟ್ರೇಟ್ ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ಗಳ ಮೇಲೆ ಆರೋಪ ಬಂತು ಅಂತಂದ್ರೆ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ. ಯಾಕೆ ಅಂತ ಈಗ ಅಡ್ವೊಕೇಟ್ ಅಸೋಸಿಯೇಷನ್ ಹೇಳ್ಬೇಕು. ಈಗ ನೀವ್ ಹೇಳ್ತಾ ಇರುವಂತ ಟಾಪಿಕ್ ಅನ್ನ ತಗೊಂಡ್ರೆ ಈಸ್ ಜುಡಿಷಿಯರಿ ಇನ್ಫ್ಲೂಯೆನ್ಸ್ಡ್ ಅನ್ನೋದನ್ನ ಅಥವಾ ಇನ್ಫ್ಲೂಯೆನ್ಸ್ ಆಗ್ತಾ ಇದೆಯಾ ಅನ್ನೋದನ್ನ ನನ್ಗೆ ನಮ್ಮ ಅಸೋಸಿಯೇಷನ್ ಹೇಳ್ತಾ ಇರೋದು. ಆದ್ರೆ ಅದು ಇನ್ಫ್ಲೂಯೆನ್ಷಿಯಲ್ ಬೇಲಾ ನಿಮ್ ಪ್ರಕಾರ? ನನಗೆ ಗೊತ್ತಿಲ್ಲ ಮೇಡಮ್. ಬೇಲ್ ಅಂತಲ್ಲ, he has been discharged. ಡೆಫಿನೆಟ್ ಆಗಿ ಅಪೀಲ್ ಆಗ್ಬೋದು, ಅದು ಬೇರೆ ವಿಚಾರ. ನಮ್ಗೆ ಹೇಳೋದು ಅದನ್ನೇ ಮೇಡಮ್. ಈಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾರು ಅನ್ಯಾಯ ಆದಾಗ ಐ ವಿಲ್ ಸೂ ಇನ್ ದ ಕೋರ್ಟ್ ಅಂತಾರೆ. ಆ ಬೆಲೆಗೆ ಅದಕ್ಕೆ ಎಷ್ಟು ನಂಬಿಕೆ ಇದ್ರೆ ನಿನ್ನ ಕೋರ್ಟಲ್ಲಿ ನೋಡ್ಕೊಂತೀನಿ ಅಂತಾರೆ. ಏನೋ ಸಿಕ್ಕಿಲ್ಲ ಅಂದ್ರೆ ಕೋರ್ಟಲ್ಲಿ ನೋಡ್ಕೊಂತೀನಿ ಅಂತಾರೆ. ಹಾಗಾಗಿ ಕೋರ್ಟ್ಗಳು ನಿಷ್ಕಲ್ಮಶವಾಗಿ ಪಾವಿತ್ರತೆಯಿಂದ ಸಾಮಾನ್ಯ ಜನರಿಗೆ ಎಟ್ಕೋಂತ ರೀತಿನಲ್ಲಿ ಕೋರ್ಟ್ಗಳು ವ್ಯವಹರಿಸಬೇಕು. ಆ ಇಮೇಜ್ ಅನ್ನ ಇಟ್ಕೊಬೇಕು ಮೇಡಮ್. ಗೊತ್ತಿಲ್ಲ ನನ್ಗೆ ಯಾಕೆ ವಿಚಾರ ಅಂತಂದ್ರೆ, ಡೆಲ್ಲಿನಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ನೋಟ್ ಸಿಕ್ಕಾಕೊಂತು. ಒಬ್ಬ ಸಾಮಾನ್ಯ ಮನುಷ್ಯನ ಮನೇಲಿ ಸಿಕ್ಕಾಕೊಂಡಿದ್ರೆ ಅವನಿಗೆ ಪೊಲೀಸರು ಬೆಡಿಯಾಗಿ 3rd ಡಿಗ್ರಿ ಎತ್ತಿ ಅವನ ಪೇಪರ್ ಅಲ್ಲೆಲ್ಲ ಹಾಕಿ ಗಬ್ಬೆ ಬರ್ಸಾಕಿರೋರು. ಇದುವರೆಗೂ ಆ ಒಂದು ಜಡ್ಜ್ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ನನಗೆ ಇನ್ನೊಂದು ಅನ್ಸುತ್ತೆ ಸರ್, ಈ ನ್ಯಾಯ ಅನ್ನೋದು ಎಲ್ಲಿದೆ, ಜೊತೆಗೆ ದುಡ್ಡಿರೋರಿಗೆ ಒಂದ್ ನ್ಯಾಯ, ದುಡ್ಡು ಇಲ್ದೇ ಇರೋರಿಗೆ ಒಂದ್ ನ್ಯಾಯನ ಸರ್? ಹಾಗಾದ್ರೆ ನಾವು ನ್ಯಾಯ ಹುಡ್ಕೊಂಡು ಎಲ್ಲಿ ಹೋಗ್ಬೇಕು? ನ್ಯಾಯ ಎಲ್ಲಿದೆ ಅಂತ ಹೇಳೋದಕ್ಕಿಂತ ನಾನು ಒಂದಷ್ಟು ಉದಾಹರಣೆ ಕೊಡ್ತೀನಿ, ಜನ ತೀರ್ಮಾನ ಮಾಡ್ಲಿ. ಡೆಫಿನೆಟ್ಲಿ ಆ ಕ್ವಶನ್ ಇದ್ದೇ ಇದೆ. ಆ ಕ್ವಶನ್ ಅಲ್ಲೂ ಕೂಡ ಒಂದು ಒಳ್ಳೇದಾಗಿದೆ. ಏನಕ್ಕೆ ಅಂದ್ರೆ ಪ್ರಜ್ವಲ್ಗೆ ಕನ್ವಿಕ್ಷನ್ ಆಯ್ತು. ಸೊ ಈ ಉದಾಹರಣೆ ತಗೊಂಡಾಗ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಅವರ್ ಜುಡಿಷಿಯರಿ ಟು ಗ್ರೇಟೆಸ್ಟ್ ಲೆವೆಲ್. ಮೊನ್ನೆ ಯಡಿಯೂರಪ್ಪನ ಪೋಕ್ಸೋ ಕೇಸನ್ನ ಟ್ರಯಲ್ ಕಳಿಸಿದ್ದಾರೆ. ಸೊ ಅದನ್ನ ನೋಡಿದಾಗ ನಮ್ಗೆ ಬರ್ತದೆ, ನಮ್ಗೆ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ, ನಮ್ಗೆ ಬರ್ತದೆ. ಬಟ್ ನಾನು ಹೇಳೋದಂದ್ರೆ ಪರ್ಟಿಕ್ಯುಲರ್ ಕೇಸಲ್ಲಿ ಆಗೋದ್ ಬದಲು ಸಾಮೂಹಿಕವಾಗಿ ನ್ಯಾಯ ಸಿಕ್ಕಿದಾಗ, ಸಾಮೂಹಿಕವಾಗಿ ಐ ಥಿಂಕ್ ಜನರಿಗೆ ಫೀಲ್ ಆದಾಗ ಐ ಆಮ್ ಶ್ಯೂರ್ ನಮ್ಮ ಜುಡಿಷಿಯರಿಗಳ ಒಂದು ವ್ಯಕ್ತಿತ್ವ ಇನ್ನೂ ಹೆಚ್ಚಾಗಿ ಕಗ್ಗಣಿಸ್ತದೆ, ಒಳ್ಳೇದಾಗುತ್ತೆ ಅಂತ. ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ಸ್ಪೀಕ್, ಬಿಕಾಸ್ ನಾವು ಕೂಡ ಸಾಹೇಬ್ರಗಳ ಹತ್ರ ಹೋಗಿ ವಾದಗಳನ್ನ ಮಾಡಿದ್ದೀವಿ. ನಾನು ಹೇಳ್ತೀನಲ್ಲ, ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದು ವಿತೌಟ್ ಬೀಯಿಂಗ್ ಎ ಲಾಯರ್. ನನ್ನ ಮೇಲೆ 14 ಕೇಸ್ ಹಾಕಿದ್ರು. ನಾನು ಪಾರ್ಟಿ ಇನ್ ಪರ್ಸನ್ ನಾನು ವಾದ ಮಾಡ್ಬೇಕಾದ್ರೆ CMM ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೆ. ನನಗೆ ನಿಜವಾಗ್ಲೂ ಜಡ್ಜ್ಗಳು ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಅಡ್ವೈಸ್ ಮಾಡಿದ್ದಾರೆ, ಎಷ್ಟು ಜೊತೆಲಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ಅಡ್ವೊಕೇಟ್ ಅಲ್ಲ, ನನ್ನ ಕೇಸ್ ನಾನೇ ವಾದ ಮಾಡ್ಕೊಬೇಕಾರೆ ನನಗೆ ಎಷ್ಟೋ ಸತಿ ಅಡ್ವೈಸ್ ಮಾಡಿದ್ದಾರೆ. ಅಂತ ಜಡ್ಜ್ಗಳು ಇವತ್ತು ಬೇಕಾಗಿದೆ. 2011ರಲ್ಲಿ ನಾನು ನೋಡಿದಂತ ಜಡ್ಜ್ಗಳು ಇವತ್ತು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಮೇಡಮ್. ಐ ಡೋಂಟ್ ಸೇ ಇವತ್ತಿನ ಜಡ್ಜಸ್ಸು ತಪ್ಪು ಅಂತ ಹೇಳಕ್ ಹೋಗಲ್ಲ, ಬಟ್ ವ್ಯವಸ್ಥೆ ಕುಲ್ಗೆಟ್ಟಿದೆ. ಸೊ ಜುಡಿಷಿಯರಿ ಮೇಲೂ ಕೂಡ ಒಂದಷ್ಟು ಕೈಯನ್ನು ತೋರಿಸುವಂತ ಕೆಲಸ ಆಗ್ತಾ ಇದೆ. ಅದಾಗಬಾರ್ದು. ಪವಿತ್ರತೆಯನ್ನ ಕಾಪಾಡಬೇಕು. ಆಮೇಲೆ ಇವತ್ತು ಹೈಕೋರ್ಟ್ ನೋಡಿ, ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಅಲ್ಲಿ ಹೆಣ್ಣು ಮಕ್ಕಳಿಗೆ ಈಕ್ವಾಲಿಟಿ ಕೊಡ್ಬೇಕು ಅಂತ ನಾವೆಲ್ಲ ಮಾತಾಡ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇರುವುದು ಒಬ್ಬರೇ ಹೆಣ್ಮಕ್ಳು ಜಡ್ಜ್, ಅದು ಕರ್ನಾಟಕದ ನಾಗರತ್ನಮ್ಮ. ಅವ್ರು ಬಿಟ್ರೆ ಹೆಣ್ಮಕ್ಳು ಜಡ್ಜೇ ಇಲ್ಲ ಅಲ್ಲಿ. ಸೊ ಮೇಡಮ್, ಈಕ್ವಾಲಿಟಿ ಅನ್ನೋದನ್ನ, ಆಪರ್ಚುನಿಟಿ ಅನ್ನೋದನ್ನ ನಾವು ಸುಪ್ರೀಂ ಕೋರ್ಟ್ ಅಲ್ಲೇ ಕೊಟ್ಟಿಲ್ಲ ಅಂತಂದ್ರೆ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಮೇಡಮ್, ಭಾರತದಲ್ಲಿ
there are more than 7 high courts which are working without a female ಜಡ್ಜ್ ಇಲ್ದಿರ 7 ಹೈಕೋರ್ಟ್ಗಳು ಕೆಲಸ ಮಾಡ್ತಾ ಇದೆ ಮೇಡಮ್. ಆಪರ್ಚುನಿಟಿ ಈಕ್ವಾಲಿಟಿ ಅನ್ನೋ ಅಂತ ಹೇಳೋ ಬೊಗಳೆ ಬಿಡೋ ಅಂತ ನಮ್ಮಂತವ್ರು ಹೆಣ್ಣು ಮಕ್ಕಳಿಗೆ ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಇವತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಂಡು ಹೇಳ್ದಂಗೆ ಕೇಳಬೇಕು. ಮತ್ತೆ ಈಕ್ವಾಲಿಟಿ ಅಂತ ಏನು ಕೇಳ್ಬೇಕಾದ್ರೆ ಈಕ್ವಾಲಿಟಿಯನ್ನ ತೋರ್ಸಂಗಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ 34 ಜಡ್ಜ್ ಅಲ್ಲಿ ಒಂದು 15 ಜನ ಹೆಣ್ಣು ಮಕ್ಕಳು ಜಡ್ಜ್ ಇದ್ರೆ ನಾನು ಒಪ್ಕೊಂತ ಇದ್ದೀನಿ. ಸೊ ಐ ಹ್ಯಾಡ್ ಟು ಬಿಲೀವ್ ಅಂಡ್ ಸಮಾಜ ಬಿಲೀವ್ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ somewhere I feel ನಿಲ್ಸ್ಬೇಕಾ somewhere I feel ಮೇಡಮ್ ನಾವು ಭಾಷಣ ಮಾಡೋದಕ್ಕಿಂತ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ದೇ ಆರ್ ಬೆಟರ್ ದನ್ ಅಸ್. ಎಸ್ ಸರ್, ವೆರಿ ಟ್ರೂ, ವೆರಿ ನೈಸ್ ಸರ್. ಇನ್ನೊಂದು ವಿಚಾರ ಎಲ್ಲ ಕೇಳ್ಪಡ್ತಾ ಇದೆ ನಾನು, ಜಗದೀಶ್ ಸರ್ಗೆ ನ್ಯಾಯ ಸಿಕ್ಕಿಲ್ಲ, ಇನ್ನು ಜನಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರ ಜಗದೀಶ್ ಅವರು ಅಂತ ಏನ್ ಹೇಳ್ತಾರೆ? ನ್ಯಾಯ ಅನ್ನೋದು ಎಲ್ಲಿ ಸಿಗಲ್ಲ ಮೇಡಮ್. ಈಗ ನ್ಯಾಯ ಅನ್ನೋದನ್ನ ಫಾರ್ ಎಕ್ಸಾಂಪಲ್ ಈಗ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನಾನು ಅವನಲ್ಲ ಅಂತ ಹೇಳಿ ಎಲ್ಲರೂ ಅನ್ಕೊಂಡ್ರು ವೇಷ್ಟಿ ಕೇಸ್ ಅಂತ. ಕೊನೆಗೆ ರಮೇಶ್ ಜಾರಕಿಹೊಳಿ ನಾನು ಅವನೇ ಅಂತ ಒಪ್ಕೊಂಡ. ನಮ್ದು ಆಕೆದು ಒಪ್ಪಿಗೆ ಮಾಡದಂತ ದೈಹಿಕ ಸಂಪರ್ಕ ಅಂತ ಒಪ್ಕೊಂಡ. ಮೇಡಮ್ ಇವತ್ತು ಟ್ರಯಲ್ ಕೋರ್ಟಲ್ಲಿ ಒಂದು 10 ವರ್ಷ, ಹೈಕೋರ್ಟಲ್ಲಿ ಒಂದು 10 ವರ್ಷ, ಸುಪ್ರೀಂ ಕೋರ್ಟ್ 10 ವರ್ಷ. ಒಬ್ಬರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ 30 ವರ್ಷ ಬೇಕು ಮೇಡಮ್. ಸೊ ನಾನು ಹೋರಾಟನೇ ಒಂದು 15 ವರ್ಷ ಇದೆ ಮೇಡಮ್. ನನಗೆ ನ್ಯಾಯ ಸಿಗಬೇಕು ಅಂದ್ರೆ 30 ವರ್ಷ ಬೇಕು. ಇನ್ನು ಸಮಾಜಕ್ಕೆ ನ್ಯಾಯ ಕೊಡ್ಸಕ್ ಆಗಲ್ಲ ಮೇಡಮ್. ಐ ನೆವರ್ ಸೆಡ್ ಐ ವಿಲ್ ಗಿವ್ ಜಸ್ಟಿಸ್ ಟು ದ ಸೊಸೈಟಿ. ನಾನು ಧ್ವನಿ ಮಾಡ್ತೀನಿ, ನಿಮ್ಮಗಳಿಗೆ ಎಚ್ಚರಿಕೆ ವಹಿಸ್ತೀನಿ. ನಾನು ಒಬ್ಬನ ಕೈಯಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ. ನನಗೆ ಯಾರು ಪ್ರತಿದಿನ ನನ್ಗೆ ಯಾರು ದುಡ್ಡನ್ನ ಪಂಪ್ ಮಾಡಲ್ಲ, ನನ್ಗೆ ಯಾರು ಸ್ಪಾನ್ಸರ್ ಮಾಡಲ್ಲ. ಐ ಡೂ ಇಟ್ ಆನ್ ಮೈ ಓನ್. ನಾನು ದುಡ್ಕೊಂಡು ಇದೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಮೇಡಮ್ ನ್ಯಾಯ ಅನ್ನೋದು ತುಂಬಾ ರೇರೆಸ್ಟ್. ಹಾನೆಸ್ಟಿ ಅನ್ನೋದು ಮತ್ತೆ ನ್ಯಾಯ ಅನ್ನೋದು, ಜಸ್ಟಿಸ್ ಅನ್ನೋದು ತುಂಬಾ ರೇರೆಸ್ಟ್ ಆಫ್ ರೇರೆಸ್ಟ್ ಮೇಡಮ್. ಅದು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ನನಗೂ ಸಿಕ್ಕಿಲ್ಲ ಮೇಡಮ್, ನನಗೂ ಸಿಕ್ಕಿಲ್ಲ. ವೆರಿ ವೆರಿ ಫ್ರಾಂಕ್ ಟು ಥ್ರೂ ಯುವರ್ ಮೀಡಿಯಂ ಐ ವಾಂಟ್ ಟು ಸೇ, ನನಗೂ ಕೂಡ ಇದ್ರಿಗೂ ನ್ಯಾಯ ಸಿಕ್ಕಿಲ್ಲ, ಸಿಗುತ್ತೆ ಅಂತ ಯಾವುದೇ ಭರವಸೆ ಇಲ್ಲ. ಬಟ್ ಆದ್ರೂ ಕೂಡ ಭರವಸೆನಲ್ಲಿ ಬದುಕಬೇಕಾದೆ ಮಾನವೀಯತೆ ಮತ್ತೆ ಈ ದೇಶದ ಈ ಒಂದು ಐ ಥಿಂಕ್ ಸಂವಿಧಾನದ ಒಂದು ಸಂಸ್ಕೃತಿ ಅಂತ ನನ್ಗನ್ಸುತ್ತೆ. ಎಸ್ ಸರ್. ಸರ್, ಈಗಿರುವಂತಹ ರಾಜಕಾರಣಿಗಳಲ್ಲಿ ಮುಂದಿನ CM ಇವರಾದ್ರೆ ಓಕೆ, ಒಂದಷ್ಟು ಬದಲಾವಣೆಗಳನ್ನ ತರ್ತಾರೆ ಅನ್ನೋದಾದ್ರೆ ಯಾರಾದ್ರೂ ಇದಾರಾ ಸರ್? ಏನಾದ್ರೂ ನೀವು ನೋಡಿರೋ ಕೆಲಸಗಳಲ್ಲಾಗಿರ್ಬೋದು. 224 ಯಾರೂ ಕೂಡ ಅರ್ಹರಲ್ಲ. ಎಲ್ಲರೂ ಕೂಡ ಮೇಡಮ್ ಎಲ್ಲೋ ಒಂದ್ ಕಡೆ ದುಡ್ಡಿಗಾಸೆ ಬೀಳೋರು. ಅದೇ ಹೇಳ್ತಾರಲ್ಲ, ನಾನು ದರ್ಶನ್ ವಿಚಾರಲ್ಲಿ ಯಾವಾಗ ಕೇಳ್ತಾ ಇದ್ದೆ, ಮನೆಗೆ ಹೋಗಪ್ಪ, ಪಕ್ಕದ ಮನೆಗೆ ಹೋಗ್ಬೇಡ, ಸ್ಟಾರ್ ಹೋಟ್ಲಿಗೆ ಹೋಗು, ಶೆಡ್ಗೆ ಹೋಗ್ಬೇಡ ಅಂತ. ಇದು ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ ಮೇಡಮ್. ಕಂಡೋರ್ ದುಡ್ಡಿಗೆ, ಜನರು ಕಟ್ಟುವಂತ ತೆರಿಗೆಗೆ, ಜನರು ಹಾಕುವಂತ ಮತವನ್ನ ತಗೊಂಡು ದ್ರೋಹ ಮಾಡುವಂತ ರಾಜಕಾರಣಿಗಳೇ ಜಾಸ್ತಿ ಇದಾರೆ ಮೇಡಮ್. ನನಗೆ ಅನ್ಸಿದ್ದು ಯಾರೂ ಕೂಡ ಮೇಡಮ್ ಹಿಂಗಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಜನರೇಷನ್ ಆಯ್ತು ದೇವೇಗೌಡರು, 2ನೇ ಜನರೇಷನ್ ಬೊಮ್ಮಾಯಿ ಮತ್ತೆ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ, ಇನ್ನು ಅವ್ರ ಮಕ್ಕಳು. ಮೇಡಮ್ ವಂಶ ಪಾರಂಪರ್ಯವಾಗಿ ನೀವು ಅಧಿಕಾರ ಬೇಕು, ನೀವು ಮಾಡೋ ಆಸ್ತಿನ ಕಾಪಾಡ್ಕೊಳಕ್ಕೆ ನೀವು MLA MP ಆಗ್ಬೇಕು. ಮೇಡಮ್ ಶಾಮನೂರು ಶ್ರೀಶಂಕರ್ ಮಗನ ಮಲ್ಲಿ MLA ಮಿನಿಸ್ಟ್ರು, ಸೊಸೆ ಡಾಕ್ಟರ್ ಮೇಡಮ್, ಡಾಕ್ಟರ್ ಪ್ರಭಾ ಅವರು MP. ಮೇಡಮ್ ಈ ತರ ಆಗ್ಬಿಟ್ರೆ ಹಂಗಾರೆ ಅಧಿಕಾರ ಅನ್ನೋದನ್ನ ಜನ ಓಟ್ ಹಾಕಕ್ ಮಾತ್ರ ಸೀಮಿತನಾ? ಟ್ಯಾಕ್ಸ್ ಕಟ್ಟಕ್ ಮಾತ್ರ ಸೀಮಿತ? ಅಧಿಕಾರ ಮಾತ್ರ ನಿಮ್ಮ ಫ್ಯಾಮಿಲಿಯಲ್ಲೇ ಇರಬೇಕು ಮೇಡಮ್. ಇಟ್ ಈಸ್ ನಾಟ್ ಓನ್ಲಿ ಶಾಮನೂರು ಶಿವಶಂಕರಪ್ಪ, ಇಟ್ ಕುಡ್ ಬಿ ಎನಿಬಡಿ ಫಾರ್ ದಟ್ ಮ್ಯಾಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಈಶ್ವರ್ ಖಂಡ್ರೆ ಮಗ, ಚಾಮರಾಜನಗರದಲ್ಲಿ ಏನೋ ಮಾದೇವಪ್ಪ ಅವರಪ್ಪನ ಮಗ ಸುನೀಲ್ ಬೋಸು, ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿ. ಸಿದ್ದರಾಮಯ್ಯ ಮಗ, DK ತಮ್ಮ, ಜೊತೆನಲ್ಲಿ ಕುಸ್ಮಾ, ಹಿಂಗೆ ಬೆಳ್ಕೊಂತ ಹೋಗ್ತಾ ಇರ್ತದೆ ಬಾಲ. ಎಲ್ಲೂ ಹೋಗ್ತಾ ನನಗೂ ಗೊತ್ತಿಲ್ಲ. ಈಗ ನನಗೆ ಗೊತ್ತಿಲ್ಲ ಯಾವ ವಿವೇಚನೆಯಿಂದ ರಾಜಕಾರಣಿಗಳು ಓಟ್ ಹಾಕ್ಬೇಕು. ಅಲ್ಲಿ ನೋಡಿದ್ರೆ ಇವನು ಯಾರನ್ನ ಮುನ್ರತ್ನ ಬೈತಾರೆ, ನೀವ್ ಏನ್ ಒಳ್ಳೆಯವ್ರು ಮಾಡ್ತಾ ಇದೀರಾ, ಅವನನ್ನ ಬೈಯಂಗಿದ್ರೆ ನೀವು ಕೂಡ ಅಟ್ಲೀಸ್ಟ್ ಏನೋ ಬದಲಾವಣೆ ಇರ್ಬೇಕಲ್ಲ. ನೀವೇ ಸರಿ ಇಲ್ಲ ಅಂದ್ಮೇಲೆ ಅವನನ್ನ ಬೈಕೊಂಡು ಏನ್ ಪ್ರಯೋಜನ? ಓಕೆ, ದಿಸ್ ಇಸ್ ವಾಟ್ ಮೇಡಮ್. ಐ ಡೋಂಟ್ ಸಿ ಎನಿಬಡಿ ಹೂ ಇಸ್ ಫಿಟ್ ಫಾರ್ CM ಪೋಸ್ಟ್ ಮೇಡಮ್. CM ಪೋಸ್ಟ್ಗೆ ಜನರನ್ನ ನಗ್ಸಕ್ಕೆ, ಜನರನ್ನ ನಗಿಸಿ, ಜನರಲ್ಲಿ ಖುಷಿ ತಗೊಂಬಂದು, ಬೆಲೆ ಏರಿಕೆನ ಕಡಿಮೆ ಮಾಡಿ, ನಿರುದ್ಯೋಗವನ್ನ ಅಳಿಸಿ ಮೇಡಮ್. ನಾನು ನೋಡ್ಬೇಕಾದಂತ ಕರ್ನಾಟಕ ನಗ್ತಾರಂತ ಕರ್ನಾಟಕ. ಯಾರು ಬೇಕಾದ್ರೆ ಮಾಡ್ಲಿ ಮೇಡಮ್, ಅವ್ರು ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ಯೋಗ್ಯತೆ ಇಲ್ಲ ಮೇಡಮ್. ನಾನು ನೋಡ್ಬೇಕಾದಂತ ಕರ್ನಾಟಕ ಕರ್ನಾಟಕದಲ್ಲಿ ಟೋಲ್ ಗೇಟ್ ಇರಬಾರ್ದು. ಟೋಲ್ ಗೇಟ್ ಮುಕ್ತ ಮಾಡ್ತಾರಾ ಮೇಡಮ್? ಐ ಆಮ್ ರೆಡಿ ಟು ಸಪೋರ್ಟ್ ಮೇಡಮ್. ನಾನು ನೋಡ್ಬೇಕಾದ್ರೆ ಕರ್ನಾಟಕ ರೇಪ್ ಮುಕ್ತ ಕರ್ನಾಟಕ. ಹೆಣ್ಮಕ್ಳು ಕಾನ್ಫಿಡೆನ್ಸ್ ಓಡಾಡಬೇಕು. ಇದು ರಾಮರಾಜ್ಯ ಅಂತೇಳಿ ಓಡಾಡಬೇಕು. ಅಂತ ರಾಜ್ಯ ನಿರ್ಮಾಣ ಮಾಡಂಗಿದ್ರೆ, ಅಂತ ಕರ್ನಾಟಕ ನಿರ್ಮಾಣ ಮಾಡಂಗಿದ್ರೆ ಮೇಡಮ್, ಡೆಫಿನೆಟ್ಲಿ ಐ ಸಪೋರ್ಟ್ ದಟ್ ಪರ್ಸನ್ ಮೇಡಮ್. ನಾನು ನೋಡ್ಬೇಕಾದಂತ ಕರ್ನಾಟಕ ಡ್ರಗ್ಸ್ ಮುಕ್ತ ಕರ್ನಾಟಕ. ಇವತ್ತು
ಕಾಲೇಜ್ ಡ್ರಾಪ್ ಔಟ್ಸು ಸೈಕಲ್ ಮಾರ್ಕೊಂಡು ಅದು ಮಾರ್ಕೊಂಡು ಇದು ಮಾರ್ಕೊಂಡು ಡ್ರಗ್ಸ್ ಕೊಟ್ಕೊಂಡು ಹೆಣ್ಮಕ್ಳನ್ನ ಮೊಲೆಸ್ಟೇಷನ್ ಮಾಡ್ಕೊಂಡು ಸ್ಮಾರ್ಟ್ ಟೈಮ್ ಕ್ರೈಮ್ ಮಾಡ್ಕೊಂಡು ಪೊಲೀಸರು ಸಪೋರ್ಟ್ ಮಾಡ್ಕೊಂಡು ಪೊಲೀಸರು ಕಾಯ್ದೆ ಮಾಡ್ಕೊಂಡು ಇವತ್ತು ಈ ತರ ಆಗಿದೆ. ವಿ ವಾಂಟೆಡ್ ಟು ಸಿ ಲಾ ಅಂಡ್ ಆರ್ಡರ್, ವಿ ವಾಂಟೆಡ್ ಟು ಸಿ ಟುಡೇ ಇವತ್ತಿನ ಯಂಗ್ಸ್ಟರ್ಸು ಒಂದು ಇಂಟೆಲೆಕ್ಚುಯಲ್ಸ್ ಆಗಬೇಕು, ಬುದ್ಧಿವಂತರಾಗಬೇಕು, ಕಷ್ಟಪಟ್ಟು ನಮ್ಮ ದೇಶವನ್ನು ಮುನ್ನಡೆಸುವಂತ ಡಿಸ್ಕವರೀಸ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಲಾಯರ್ಸ್ ಆಗಬೇಕು. ಮೇಡಮ್ ಏನೂ ಆಗಲ್ಲ. ಇವರು ಡ್ರಗ್ ಅಡಿಕ್ಟ್ಗಳಾಗ್ತಾರೆ, ರೇಪಿಸ್ಟ್ಗಳಾಗ್ತಾರೆ, ಜೈಲಲ್ಲಿ ಸೇರ್ತಾರೆ. ನಾವು ದಂಡ ಪಿಂಡಿಗಿರ್ತಾರೆ, ಊಟ ಹಾಕ್ಬೇಕು ಜೈಲಲ್ಲಿ ಕೂಡ ವೇಸ್ಟ್ ಮೇಡಮ್. ಇವ್ರಿಗೆ ನಮ್ ದುಡ್ಡಲ್ಲೇ ತಿಂತಾರೆ. ಈ ತರ ಮಾಡಂಗಿದ್ರೆ ಮೇಡಮ್ ಯಾರಿದ್ದಾರೆ ಮೇಡಮ್? ಎಲ್ಲವನ್ನೂ ಹೇಳ್ತಾನೆ ನಮ್ಮ ಪಾರ್ಟಿಯವನು ಆಗ್ಬೇಕು, ನಮ್ಮ ಧರ್ಮದವನು ಆಗ್ಬೇಕು, ನಮ್ಮ ಜಾತಿಯವನು ಆಗ್ಬೇಕು. ಯಾವನು ಹೇಳಲ್ಲ. ಜನರನ್ನ ನಗ್ಸೋಂತ ವ್ಯಕ್ತಿ, ಟೋಲ್ ಗೇಟ್ ಮುಕ್ತವಾದಂತ ವ್ಯಕ್ತಿ, ಸರ್ಕಾರಿ ಸೇವೆಗಳು ಮೇಡಮ್ ಮನೆಗೆ ಹೋಗ್ಬೇಕು. ನಿಮ್ಗೆ DL ಬೇಕಾ ಮೇಡಮ್? ಒಂದು ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಿಮ್ ಮನೆಗೆ ಅವನು RTO ಬರಬೇಕು, ನಿಮ್ಮನ್ನ ಟೆಸ್ಟ್ ಮಾಡಬೇಕು, ನಿಮ್ಗಲ್ಲಿ ಒಂದು 30 ರೂಪಾಯಿ ಇಸ್ಕೊಂಡು ನಿಮ್ಗೆ ಅಲ್ಲಿ DL ಕೊಡ್ಬೇಕು. ನಿಮ್ಮನೆ ಯಾರು ತೀರೋದ್ರ ಫೋನ್ ಮಾಡಿದ್ರೆ ಡೆತ್ ಸರ್ಟಿಫಿಕೇಟ್ ಮನೆಗೆ ಬಂದು ಕೊಡ್ಬೇಕು, 15 ರೂಪಾಯಿ ಇಸ್ಕೊಬೇಕು. ನಿಮ್ಮನೇಲಿ ಯಾರೋ ಹುಟ್ಟಿದ್ರ ಕಾಲ್ ಸೆಂಟರ್ಗೆ ಫೋನ್ ಮಾಡಿ ನಮ್ಮನೇಲಿ ಈ ತರ ಅಡ್ರೆಸ್ ಲೊಕೇಶನ್ ಕೊಟ್ರೆ ಸರ್ಕಾರಿ ಅಧಿಕಾರಿ ಮನೆಗೆ ಬರ್ಬೇಕು, 10 ರೂಪಾಯಿ ಇಸ್ಕೊಬೇಕು, ನಿಮ್ಗೆ ಬಸ್ ಸರ್ಟಿಫಿಕೇಟ್ ಕೊಡ್ಬೇಕು. ನಿಮ್ಗೆ ಪಾಣಿ ಬೇಕಾ ಫೋನ್ ಮಾಡಿದ್ರೆ ಮನೆಗೆ ತಂದು ಕೊಡ್ಬೇಕು. ಮೇಡಮ್ ಅಂತ ಸರ್ಕಾರ ಮಾಡೋನ್ ಯಾವನೇ ಇದ್ರು ಹೇಳಿಬೇಕಾರೆ ನಾನು ಅವ್ನು ಒಪ್ಕೊಂತೀನಿ. ಇದನ್ನ ಯಾರೂ ಮಾಡಲ್ಲ ಮೇಡಮ್. 4 lakh crores ಬಡ್ಜೆಟ್ ಎಷ್ಟು ಲೂಟಿ ಮಾಡೋಣ? ಇದು ಸ್ಕೆಚ್ ಇರುವಂತ ವ್ಯಕ್ತಿಗಳು. ನಾನದೇ ನನ್ನ ಮಗನ್ ನಿಖಿಲ್ ಯಾವಾಗ CM ಮಾಡ್ಲಿ ಮೇಡಮ್? ಈ ತರ ವ್ಯಕ್ತಿತ್ವ ಇರೋರು ಖರ್ಗೆ ಮಗ ಪ್ರಿಯಾಂಕ ಮೇಡಮ್. ಆ ಗುಲ್ಬರ್ಗ್ ಹೋಗ್ಬಿಡಿ, 50 ವರ್ಷ ಆಡಳಿತ ಮಾಡಿ ಹಳ್ಳಿಯಿಂದ ಡೆಲ್ಲಿಗೆ ಖರ್ಗೆ ಅವ್ರು ಹೋಗಿದ್ದಾರೆ. ಆ ಗುಲ್ಬರ್ಗ ಕಲಬುರ್ಗಿ ನೋಡ್ಬಿಟ್ರೆ ಮೇಡಮ್ ಬೇಜಾರಾಗುತ್ತೆ. ಆ ಸಮುದಾಯದಲ್ಲಿ ಇನ್ನೊಬ್ಬರನ್ನ ಬೆಳೆಸಿಲ್ಲ. ಆ ಗುಲ್ಬರ್ಗನ ಕಲಬುರ್ಗಿನ ಆ ಧರ್ಮ್ ಸಿಂಗ್ ಮಗ ಖರ್ಗೆ ಫ್ಯಾಮಿಲಿ ಏನು ಉದ್ಧಾರ ಮಾಡಿದ್ರ? ಬಿದ್ದೋಗಿರೋ ಸ್ಕೂಲುಗಳು, ಸ್ಕೂಲ್ ಇದ್ರು ಕೂಡ ಮೇಸ್ಟ್ ಇಲ್ದಂತ ಸ್ಕೂಲುಗಳು. ಆಮೇಲೆ PUC ಮತ್ತೆ 10th ರಿಸಲ್ಟ್ ನೋಡ್ಬಿಡಿ ಮೇಡಮ್, ಬಾಟಮ್ ಅಲ್ಲಿ ಇರ್ತದೆ ಕಲಬುರ್ಗಿ. ಅಂದ್ರೆ ನೀವುಗಳು ಮಾತ್ರ ಡೆಲ್ಲಿನಲ್ಲಿ ಅಧ್ಯಕ್ಷರಾಗ್ತೀರಾ. ಆ ಸಮುದಾಯದವ್ರು ನಿಮ್ಮನ್ನ ಎತ್ತಿಡಿದ್ರು. ಅದೇ ಸಮುದಾಯದವ್ರನ್ನ ಯಾರಾದ್ರೂ ಇನ್ನೊಬ್ಬರನ್ನ ಕ್ರಿಯೇಟ್ ಮಾಡಿದ್ದೀರಾ? ಮಾಡಲ್ಲ. ನೆಕ್ಸ್ಟ್ ಅವ್ರದ್ದೇನು ಅಂತಂದ್ರೆ ಖರ್ಗೆ ಅವರು ಅಧ್ಯಕ್ಷರಾದ್ರು, ನೆಕ್ಸ್ಟ್ ಪ್ರಿಯಾಂಕ CM ಆಗ್ಬೇಕು. ಅಲ್ಲಿರೋನು ಬೆಳಗ್ಗೆ ಇದ್ರೆ ಬಿದ್ದೋಗಿರೋ ಸ್ಕೂಲ್ ಹೋಗ್ಬೇಕಾಗತ್ತೆ. ಬಟ್ ಇವ್ರು ಮಾತ್ರ CM ಆಗ್ಬೇಕು. ಅಲ್ಲಿನ ಪರಿಸ್ಥಿತಿ ಮಾತ್ರ ಬದಲಾವಣೆ ಆಗಿಲ್ಲ ಮೇಡಮ್. ಬರೀ ಖರ್ಗೆ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದು ಕುಮಾರಸ್ವಾಮಿ ಆಗಿರ್ಲಿ, DK ಶಿವಕುಮಾರ್ ಆಗಿರ್ಲಿ, ಮೈಸೂರಿನ ಹುಲಿ ಸಿದ್ದರಾಮಯ್ಯ ಆಗಿರ್ಲಿ, ಏನು ಉದ್ಧಾರ ಮಾಡಿದ್ದಾರೆ ಮೇಡಮ್? ಏನು ಉದ್ಧಾರ ಮಾಡಿಲ್ಲ ಮೇಡಮ್. ಬೆಂಗಳೂರಲ್ಲಿ 1250 ಕೆರೆಗಳು ಕಾಣೆ ಆಗಿದೆ ಮೇಡಮ್. ಕಳೆದ 30 ವರ್ಷದಲ್ಲಿ ಕದ್ದು ತಿಂದಿರುವಂತ ದಾಂಡಿಗರು ಇವರು. 30 ವರ್ಷದಲ್ಲಿ 3 ಪಕ್ಷಗಳು ಬಂದಿದೆ ಮೇಡಮ್. 3 ಪಕ್ಷ ಬಿಟ್ರೆ ಬೇರೆ ಯಾರು ಬಂದಿಲ್ಲ ಮೇಡಮ್. 1250 ಕೆರೆಗಳು ಬೆಂಗಳೂರಲ್ಲಿ ದರೋಡೆ ಮಾಡಿ ತಿಂದಿ, ಅದರಲ್ಲಿ ಮಾಲ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ, IT ಕಂಪನಿಗಳನ್ನ ಕಟ್ಟಿ ಇವತ್ತು ಅದೇ ಕದ್ದಿರೋ ಜಾಗದಲ್ಲಿ B ಖಾತೆಯಿಂದ A ಖಾತೆ ಮಾಡ್ಲಿಕ್ಕೆ ಸ್ಕೀಮ್ ತಂದಿರುವಂತ ಸರ್ಕಾರ ಮೇಡಮ್ ಇದು. ಇವ್ರು ಸ್ಕೀಮ್ ತಂದಿದ್ದೇನು ಗೊತ್ತಾ? ಇವರೇ ಮಾರಾಟ ಮಾಡಿರೋ ಕೆರೆ ಜಮೀನು, ಅರಣ್ಯ ಜಮೀನುಗಳು, ಸರ್ಕಾರಿ ಜಮೀನುಗಳು ಕಟ್ಕೊಂಡ್ರು ಅಂತ ಅನಧಿಕೃತ ಬಿಲ್ಡಿಂಗ್ ಗಳನ್ನ ಸಕ್ರಮ ಮಾಡಕ್ಕೋಸ್ಕರ B to A ಅಂತ ಮಾಡ್ಕೊಂಡು ನೋಡಿ ಇವ್ರು ಮಾರಿರೋ ಜಮೀನು ಕೂಡ ಇವರೇ ಸಕ್ರಮ ಮಾಡ್ತಾರೆ ಅಂತ. ಕರ್ನಾಟಕದಲ್ಲಿ 11,000 ಕೆರೆಗಳು ಮೇಡಮ್. CM ಅವರ ಅಧ್ಯಕ್ಷರು. ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಗೆ CM ಅಧ್ಯಕ್ಷರು. ನಮ್ಮ CM ಅವರು ಹೇಳ್ಬೇಕು, ನೀವು ಅಧ್ಯಕ್ಷರಾಗಿ ಆ ಟ್ಯಾಂಕ್ ಕನ್ಸರ್ವೇಟಿವ್ ಡಿಪಾರ್ಟ್ಮೆಂಟ್ಗೆ ಅಧ್ಯಕ್ಷರಾಗಿ 11,000 ಕೆರೆಗಳು ಕಳ್ತನ ಆಗಿದೆ. ಏನು ಉತ್ತರ ಇದೆ ಇವ್ರ ಹತ್ರ? ಬೆಂಗಳೂರಲ್ಲಿ 1250 ಕೆರೆಗಳು ಕಾಣೆ ಆಗಿದೆ. ಕ್ಯಾನ್ ದೇ ಬ್ರಿಂಗ್ ಇಟ್ ಬ್ಯಾಕ್? ದೇ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಆ ಕೆಪಾಸಿಟಿ ಇದ್ರೆ ಮತ್ತೆ CM ಆಗಿ ನಾನು ಕಳಂಕ ಇಲ್ಲ ಅಂತ ಹೇಳ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ ಮೈ ತುಂಬಾ ಬರೀ ಕಳಂಕನೇ ಇರೋದು ಅಂತ ನನ್ಗನ್ಸುತ್ತೆ. ಹೌದು, ಇಷ್ಟೆಲ್ಲ ಮಾತಾಡಿದ್ವಿ ಸರ್. ಬದಲಾವಣೆಗಳಾಗಬೇಕು ಅಂದ್ರೆ ಫಸ್ಟ್ ನಾವು ಬದಲಾಗಬೇಕು ಸರ್. 100%. ನಾವು ಬದಲಾಗಬೇಕು, ಆಮೇಲೆ ಬದಲಾವಣೆಗಳು ಆಟೋಮೆಟಿಕಲಿ ಆಗುತ್ತೆ. ನಾವು ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾವು ಆ ಮನುಷ್ಯನಲ್ಲಿ ಏನು ಅರ್ಹತೆ ಇದೆ, ನಾವು ಆತನನ್ನ ಎಲೆಕ್ಟ್ ಮಾಡಿದ್ರೆ ಏನು ಯೂಸ್ ಆಗತ್ತೆ, ಏನು ಆಗತ್ತೆ, ಆ ಥರದ್ದೆಲ್ಲ ನಮ್ಮ ಜನಸಾಮಾನ್ಯರ ಮೇಲೂ ಕೂಡ ಇದು ಡಿಪೆಂಡ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. 2020 ಇಂದ 2020ರಿಂದ ಈ ಒಂದು ಬದಲಾವಣೆ ಜನರಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಜನರು ವೋಟ್ ಮಾಡಕ್ ರೆಡಿ ಇದ್ದಾರೆ. ಆಲ್ಟರ್ನೇಟಿವ್ ಪಕ್ಷ ಬೇಕು, ಮತ್ತೆ ಲೀಡ್ ಮಾಡೋಂತ ವ್ಯಕ್ತಿ ಬೇಕು. ಎಲ್ಲಿದ್ದಾರೆ? ಈಗ ನೀವು 3 ಪಕ್ಷ ಇದೆ. ಈಗ 3 ಪಕ್ಷ ಬಿಟ್ಟು ಇನ್ನೊಬ್ಬ ಯಾರೋ ಇಷ್ಟವಂತ ಪಕ್ಷ ಒಂದು ಇಷ್ಟವಂತ ವ್ಯಕ್ತಿ ಬಂದ್ರೆ ಜನ ವೋಟ್ ಹಾಕ್ತಾರೆ. ಇನ್ನು ಅದೇ JDS ಕಾಂಗ್ರೆಸ್ ಅಂತಂದ್ರೆ ಜನರಿಗೂ ಪಾಪ ಏನೂ ಆಪ್ಷನ್ ಇಲ್ಲ. ಅದೇ ವೋಟ್ ಮಾಡ್ತಾರೆ. ಅದೇ ಬ್ರದರ್ ಕುಮಾರಣ್ಣ ಬರ್ಬೋದು, ಇಲ್ಲ ಅದೇ ಬಂಡೆ ಬರ್ಬೋದು, ಇಲ್ಲ ಅದೇ ತುಂಡೆ ಬರ್ಬೋದು, ಏನೋ ಒಂದು ಬರ್ತದೆ. ಇವ್ರುಗಳು ಬಂದು ಐ ಥಿಂಕ್ ದೇ ಓನ್ಲಿ ಲೂಟ್ ಮಾಡಿ. ನನ್ನ ಅನ್ಸಿದ ಪ್ರಕಾರ ಪೀಪಲ್ ಶುಡ್ ಸ್ಟ್ರಾಂಗ್ಲಿ ಮೋಸ್ಟ್ಲಿ ಇದನ್ನ ಲೀಡ್ ಮಾಡಕ್ಕೆ ಒಬ್ಬ ಲೀಡರ್ ಬೇಕಾಗಿದೆ. ಒಬ್ಬ ಚಿ ಗೆವಾರ ತರನೋ, ಒಬ್ಬ ನೆಲ್ಸನ್ ಮಂಡೇಲಾ ತರನೋ ಅಲ್ವಾ, ಒಬ್ಬ ಗಾಂಧಿ ತರನೋ. ವಿ ನೀಡ್ ಸಮ್ ಲೀಡರ್ ಹೂ ಕ್ಯಾನ್ ಕ್ಯಾಶ್ ಆನ್ ದಿಸ್. ಡೆಫಿನೆಟ್ಲಿ ಮೇಡಮ್, ಇದು ಒಂದು ಕ್ಯಾಶ್ ಹೆವೆನ್ ಇದು. ಕರ್ನಾಟಕದ ಒಂದು ಕ್ಯಾಶ್ ಹೆವೆನ್ ಸಿಚುವೇಶನ್ ಇದು. ಈ ಟೈಮಲ್ಲಿ ಯಾವನೇ ಲೀಡ್ ಮಾಡಿದ್ರು ಕೂಡ ಕೆಪಾಸಿಟಿ ಇರೋನು
ದೇ ಕ್ಯಾನ್ ಫಾರ್ಮ್ ಎ ಗೌರ್ಮೆಂಟ್, ಎಸ್ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಂಬಿರುವಂತ ವ್ಯಕ್ತಿ ಮೇಡಮ್ ನಾನು. ಎಸ್ ಹೌದು. ಸೂಪರ್ ಸರ್. ಸರ್, ಇನ್ನು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮಗೆ ಗೊತ್ತು, ದರ್ಶನ್ ಸರ್ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅವರ ವೈಫ್ ವಿಜಯಲಕ್ಷ್ಮಿ ಮ್ಯಾಮ್ ಒಂದು ಅಥಾರಿಟಿ ತಗೊಂಡು ಅವ್ರ ಪರ ನಿಂತು ಪ್ರಚಾರಕ್ಕೆ ಇಳಿದಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ನಾನು ದರ್ಶನ್ ವಿರೋಧನೇ ಅಲ್ಲ. ದರ್ಶನ್ ಏನಾದ್ರು ಕೆಟ್ಟ ಗುಣಗಳಿದ್ದು ಅದರಿಂದ ಅವರು ಜೈಲ್ಗೆ ಹೋಗಿದಾರಲ್ಲ, ಅದನ್ನ ಅವ್ರು ನಾಶ ಮಾಡ್ಕೊಂಡೇ ಹೊರತು ಅದರ್ವೈಸ್ ಆಸ್ ಎ ಆಕ್ಟರ್ ಈಸ್ ಎ ವಂಡರ್ಫುಲ್ ಆಕ್ಟರ್. ಅವ್ರ ಹೈಟು, ಪರ್ಸನಾಲಿಟಿ. ನಾನು ಆಕ್ಚುಲಿ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಾನು ಅವರ ಹಾಡಿಗೆ ಜಗ್ಗು ಕಮ್ಮಿಂಗ್ ಅನ್ನೋ ಹಾಡಿಗೆ ನಾನು ಶಿವಣ್ಣ ಅವ್ರ ಮುಂದೆ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕಿದೆ. ನಾನು ಅದೆಲ್ಲ ಬರಲ್ಲ, ಐ ನಾಟ್ ಅ ಡ್ಯಾನ್ಸರ್, ಬಟ್ ಅವ್ರ ರೀತಿ ನಾವು ಯಾರು ಮಾಡೋಕ್ಕಾಗಲ್ಲ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಹೀರೋ, ಎ ಕೇಪಬಲ್ ಪರ್ಸನ್. ಬಟ್ ಎಲ್ಲೋ ಒಂದು ಕಡೆ ಸುತ್ತಮುತ್ತ ಇರೋದ್ರಿಂದ ಏನಾದರೂ ಅವರು ಧೃತಿ ಕೆಟ್ಬಿಡ್ತಾರ, ಅದರಿಂದ ಏನಾದರೂ ಈ ರೀತಿ ಆಯ್ತಾ, ಯೋಚನೆ ಮಾಡಬೇಕು ಮೇಡಮ್. ಆ ಥರ ಗಾರ್ಡನಿಗೆ ಬುದ್ಧಿ ಮಟ್ಟ ಅಂತಾರೆ. ದರ್ಶನ್ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕು, ಯಾಕಂದ್ರೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ, ಒಂದು ದೊಡ್ಡ ಹೆಸರಿದೆ. ದೇವ್ರು ನಿಮ್ಗೆ ಹಾಲಾಗ್ತಾ ಇದ್ದಂಥ ದರ್ಶನ್ಗೆ ಇವತ್ತು ನೀವು ಹಾಲಲ್ಲೇ ಅಭಿಷೇಕ ಮಾಡೋ ಮಟ್ಟಕ್ಕೆ ದೇವ್ರು ನಿಮ್ಮನ್ನ ಬೆಳೆಸಿದಾನೆ. ಇವತ್ತು ನಿಮ್ಗೆ ಬೇಕಾದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಅವ್ರ ತಲೆ ಮೇಲೆ ಹಾಲುದ್ರು ಕೂಡ ದುಡ್ಡಿಗೇನು ಕಡಿಮೆ ಇಲ್ಲ. ಸೊ ಇಂಥ ವ್ಯಕ್ತಿ ರಾಜಕೀಯದಲ್ಲೂ ತಕ್ಕ ಮಟ್ಟಿಗೆ ಗುಡ್ಸ್ಕೊಂತ ಇದ್ದಂಥ ವ್ಯಕ್ತಿ ಎಲ್ಲ ಒಂದ್ ಕಡೆ ಈ ತರ ಎಂಡಪ್ ಆಗಿರೋದು ನಮ್ಮೆಲ್ಲರಿಗೂ ನೋವಿದೆ. ವಿ ಮೇ ಆಪೋಸ್ ಇಸ್ ಈವಿಲ್ಸ್. ಅವರಲ್ಲಿ ಏನಾದ್ರು ಕೆಟ್ಟದಿದ್ರೆ ಅದನ್ನ ನಾವು ವಿರೋಧ ಮಾಡ್ತೀವಿ ಹೊರತು ಖಂಡಿತವಾಗಿ ಆಸ್ ಎ ದರ್ಶನ್, ಆಸ್ ಎ ಆಕ್ಟರ್, ಐ ಆಮ್ ಆಲ್ಸೋ ಇಸ್ ಬಿಗ್ ಫ್ಯಾನ್. ಒಳ್ಳೇದಾಗ್ಲಿ, ಜಲಕ್ಷ ಮಾಡ್ತಾ ಇದಾರೆ, ಒಳ್ಳೇದಾಗ್ಲಿ. ಈಗ ಹೇಗೆ ಮುರುಘಾ ಮಠದವರು ಏನೋ ಆರೋಪ ಮುಕ್ತರಾಗಿದ್ದಾರೆ, ಅವರು ಕೂಡ ಆರೋಪ ಮುಕ್ತವಾಗ್ಲಿ ಅನ್ನೋದು. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಐ ಆಲ್ವೇಸ್ ವಿಶ್. ಇನ್ನು ದರ್ಶನ್ ಸರ್ ಅವರ ಕೆಲವೊಂದು ಸಲ ವಿರೋಧವಾಗಿ ಮಾತಾಡ್ತೀರಿ, ಆಮೇಲೆ ಅವರ ಪರವಾಗಿ ನಿಲ್ತೀರಿ, ಅಂದ್ರೆ ಜಾಮೀನ್ ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಇದು ಯಾಕೆ ಸರ್ ಅಂತ? ವಿರೋಧ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಮೇಡಮ್, ಆ ಫೋಟೋಸ್ ನೋಡಿದ್ ಯಾರೇ ಕೂಡ ಆ ವ್ಯಕ್ತಿ ಸತ್ತಿರೋ ರೀತಿ, ಆ ಫೋಟೋಸ್ ನೋಡ್ಬಿಟ್ರೆ, ಯಾರು ಸುತ್ತೋಗಿದ್ದ ನಾವು ನೋಡಿದ್ರೆ ಖಂಡಿತವಾಗಿ ಯಾರೇ ಆ ಫೋಟೋ ನೋಡಿದ್ರು ಕೂಡ ವಿರೋಧ ಮಾಡ್ತಾರೆ. ಒಂದು. ಎರಡನೇದು, ದರ್ಶನ್ ತಪ್ಪು ಮಾಡೋಣ ಬಿಟ್ಟೋನು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಬಟ್ ದರ್ಶನ್ ಒಳ್ಳೆ ಹೋಗಿರೋದಕ್ಕೆ ರಾಜಕಾರಣಿಗಳ ಕಾರಣ ಅನ್ನೋದು ಅದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರಾಜಕಾರಣಿಗಳ ಕಾರಣನಾ ಸರ್? ಡೆಫಿನೆಟ್ಲಿ ಮೇಡಮ್. ಈಗ ಮಂಡ್ಯಾಗ ಹೋಗ್ತಾರೆ, ಸುಮಲತಾ ಪರವಾಗಿ ಕ್ಯಾನ್ವಸಿಂಗ್ ಮಾಡ್ತಾರೆ. ಯಾರು ವಿರೋಧ ಮಾಡ್ಕೊಂಡ್ರಲ್ಲ ಅವರು? ನಿಖಿಲ್ ಅವ್ರನ್ನ ವಿರೋಧ ಮಾಡ್ಕೊಂಡ್ರು. ನೆಕ್ಸ್ಟ್ ಟೈಮ್ ಹೋಗ್ತಾರೆ, ಕುಮಾರಸ್ವಾಮಿ ನಿಂತ್ಕೊಂತಾರೆ, ಅಲ್ಲಿ ಸ್ಟಾರ್ ಚಂದ್ರು ನಿಂತ್ಕೊಂತಾರೆ, ಸ್ಟಾರ್ ಚಂದ್ರು ಪರವಾಗಿ ಮಾಡ್ಕೊಂತಾರೆ. ಯಾರನ್ನು ವಿರೋಧ ಮಾಡ್ಕೊಂಡ್ರು? ಇಲ್ಲಾಂದ್ರೆ ಅವ್ರು ಹೊರಗೆ ಬರ್ತಿದ್ರ? ಅಲ್ಲ, ನನಗೆ ಅನ್ಸಿದ್ದೇನು ಅಂತಂದ್ರೆ, ರಾಜಕೀಯವಾಗಿ ನೀವು ಆತರ ವಿರೋಧ ಮಾಡ್ಕೊಂಡಾಗ ನೀವು ನಿಮ್ಮ ಸ್ಟೆಪ್ಸು ತುಂಬಾ ಕ್ಯಾಲ್ಕುಲೇಟ್ ಆಗಿರ್ಬೇಕು. ತಪ್ಪಿಸಿಗೆ ಹಾಕೊಂಡ್ರೆ ಫಿಕ್ಸ್ಡ್. ಯಾಕಂದ್ರೆ ರಾಜಕಾರಣಿಗಳೇನು ಕಮ್ಮಿ ಪ್ರಬಲರೇನಲ್ಲ. ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ. ಐ ಥಿಂಕ್ ಹ್ಯಾಸ್ ಟು ಬಿ ವೆರಿ ವೆರಿ ಕ್ಯಾಲ್ಕುಲೇಟಿವ್. ಮೋಸ್ಟ್ಲಿ ಆ ಕ್ಯಾಲ್ಕುಲೇಟಿವ್ ತಲೆ ದರ್ಶನ್ಗಿಲ್ಲ ಅಂತ ಅನ್ಕೊಂತೀನಿ, ಅಥವಾ ಕ್ಯಾಲ್ಕುಲೇಟರ್ ಅಡ್ವೈಸಸ್ಸು ಇಲ್ಲ. ಆ ಲೆವೆಲ್ಗೆ ಬೆಳೆದ ಮೇಲೆ ಮೇಡಮ್ ಒಂದಷ್ಟು ಜನ ಅಡ್ವೈಸಸ್ ಬೇಕಾಗುತ್ತೆ. ಒಂದು ಒಳ್ಳೆ ಡಾಕ್ಟ್ರು, ಒಂದೊಳ್ಳೆ ಅಡ್ವೊಕೇಟು, ಸ್ನೇಹಿತರಾಗಿರ್ಬೇಕು ಮೇಡಮ್. ಆವಾಗಲೇ ಆ ಒಂದು ಅಧಿಕಾರವನ್ನ. ಇನ್ನೊಂದು ಕುಮಾರಸ್ವಾಮಿಗೆ ಅವ್ರ ಮಾವ ಇದ್ದಾರೆ, ಡಾಕ್ಟರ್ ಮಂಜುನಾಥ್. 16 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸ್ನೇಹಿತರು ಇದ್ದಾರೆ, ಅವರ ಫ್ಯಾನ್ಸ್ ಇದ್ದಾರೆ. ದೇ ವಿಲ್ ಹೆಲ್ಪ್ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರು ಅಷ್ಟೇ, ಅಷ್ಟು ದೊಡ್ಡ ಬೇಸನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ದೇ ವಿಲ್ ಹ್ಯಾವ್ ಇಂಟೆಲಿಜೆನ್ಸಿ ಫೆಲೋಸ್, ರಿಟೈರ್ಡ್ IPS ಆಫೀಸರ್ಗಳು, ಅಧಿಕಾರಿಗಳು, IAS ಅಧಿಕಾರಿಗಳು, ಒಂದಷ್ಟು ಡಾಕ್ಟರ್ಸ್ ಅವರೆಲ್ಲ ಇಡ್ತಾರೆ. ಸೊ ದರ್ಶನ್ ಅಷ್ಟೇ ಈ ಮಟ್ಟಕ್ಕೆ ಬೆಳೆದಾಗ ಐ ಆಮ್ ಶ್ಯೂರ್ ಯು ಶುಡ್ ಹ್ಯಾವ್ ದಟ್ ಟೈಪ್ ಆಫ್ ನೆಟ್ವರ್ಕ್. ಒಂದು ಇಂಟೆಲೆಕ್ಚುಯಲ್ಸ್ ಮತ್ತೆ ನಿಮ್ಗೆ ಅಡ್ವೈಸ್ ಮಾಡೋಂಥವ್ರು ತುಂಬಾ ಮುಖ್ಯ ಆಗುತ್ತೆ. ಈಗ 10 ಜನ ಕಸ ಗುಡಿಸ್ತಾ ಇರ್ತಾರೆ ಮೇಡಮ್, ಒಬ್ಬ ಸೂಪರ್ವೈಸರ್ ಹಾಕಿರ್ತೀವಿ, ಸಂಬಳ ಅವನಿಗೆ ಜಾಸ್ತಿ. ವಾವ್, ನನಗೆ ಈ ಪಾಯಿಂಟೇ ಗೊತ್ತಿರಲಿಲ್ಲ ಸರ್. ಹೌದಾ? ನಾವು ಅನ್ಕೊಳ್ತಿದ್ವಿ ಓಕೆ ಏನಾದ್ರೂ ತಪ್ಪುಗಳು ಮಾಡಿರ್ತಾರೇನೋ ಅದಕ್ಕೆ ಅವರು ಅಲ್ಲಿ ಇದ್ದಾರೆ ಅಂತ. ಬಟ್ ಇದ್ರ ಹಿಂದೆ ರಾಜಕೀಯ ಇದೆ ಅಂತ ಪಾಸಿಬಿಲಿಟೀಸ್. ಎಕ್ಸಾಕ್ಟ್ಲಿ, ಒಂದು ಪಾಸಿಬಿಲಿಟೀಸ್ ಇದೆ ಅಂತ ಇರ್ಬೋದಲ್ವಾ? ಇರುವಂತ ಸಾಧ್ಯತೆಗಳು ಇದೆಯಲ್ಲ. ಈಗ ಆ ರೀತಿ ಕೊಲೆ ಕೇಸುಗಳು ಬೇಜಾನಿದೆ ಕರ್ನಾಟಕದಲ್ಲಿ. ಹೌದು ಸರ್. ಎಷ್ಟು ಜನಕ್ಕೆ ಕ್ಯಾನ್ಸಲ್ ಆಗಿ ಹೊರಗಡೆ ಹೋಗಿದ್ದಾರೆ? ಹೊರಗಡೆ ಹೋಗಿರೋ ಇಬ್ರು ಕೂಡ ಕಾಂಗ್ರೆಸ್ ಸಪೋರ್ಟರ್ಸ್. ಒಂದು ದರ್ಶನ್, ಎರಡನೇದು ವಿನಯ್ ಕುಲಕರ್ಣಿ. ದರ್ಶನ್ ಸರ್ಗೆ ಜಾಮೀನ್ ಕೊಡಿಸೋ ಪ್ರಯತ್ನ ಮಾಡ್ತಾರ ಜಗದೀಶ್ ಸರ್? ನನಗೆ ಬೇಕಾಗಿಲ್ಲ. ಅಷ್ಟು ದೊಡ್ಡ ಅಡ್ವೊಕೇಟು ನಾನಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿಯೂ ನನಗೆ ಬೇಡ, ಅಷ್ಟು ದೊಡ್ಡ ಆಸೆನೂ ನನಗಿಲ್ಲ. ವೆರಿ ಸಿಂಪಲ್ ಮ್ಯಾನ್. ಆಯ್ತಾ? ನಾನು ಸಣ್ಣ ಹೇಳ್ತಾರಲ್ಲ ಬಸವಣ್ಣ ಹೇಳ, ನಿಮ್ಮೆಲ್ಲರಿಗಿಂತ ನಾನು ಕಿರಿಯವ ಅಂತಾನೆ. ನಾನು ಸಣ್ಣವನೇ, ಅದೇ ಮಟ್ಟನೇ. ಬಟ್ ಹೇಳಿದ ಉದ್ದೇಶ ಏನು ಅಂತಂದ್ರೆ, ಆ ರಾಜಕಾರಣಿಗಳಿಂದ ಏನಾದ್ರು ಒಳಗಡೆ ಹೋಗಿದ್ರೆ ಅವ್ರು ಸೇಫ್ ಆಗಿರ್ಲಿ, ಷಡ್ಯಂತ್ರದ ಭಾಗ ಆಗ್ಬಾರ್ದು ಅಂತ ಅದೊಂದು ಉದ್ದೇಶಕ್ಕೆ ಹೇಳಿದೆ ಹೊರತು ಖಂಡಿತವಾಗಿ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತೂ ಕೂಡ ಹೇಳ್ತೀನಿ ನಾನು. ಅವ್ರು ತಪ್ಪು ಮಾಡಿದ್ರೆ ಹಿ ಹ್ಯಾಸ್ ಟು ಬಿ ಪನಿಶ್ಡ್ ಬಿಕಾಸ್ ವಿ ನೀಡ್ ಟು ಸೆಟ್ ಅನ್ ಎಕ್ಸಾಂಪಲ್.
ಇವತ್ತು ಪ್ರಜ್ವಲ್ಗೆ ಶಿಕ್ಷೆ ಆಗಿದ್ದರಿಂದ ನೂರಾರು ಹತ್ತಾರು ರೇಪಿಸ್ಟ್ಗಳಿಗೆ ದುಡ್ಡಿರೋ ದುರಾಂಕಾರಿಗಳಿಗೆ ಬುದ್ಧಿ ಕಲಿಸ್ದಂಗಾಯ್ತು. ತಪ್ಪು ಮಾಡಿದ ಶಿಕ್ಷೆ ಆಗಿರ್ಲಿ, ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ನಿರಪರಾಧಿಯಾಗಿ ಹೊರಗಡೆ ಬರಲಿ. ಐ ಅಪ್ರಿಷಿಯೇಟ್ ಬೋತ್ ಆಫ್ ದ ಥಿಂಗ್ಸ್. ಓಕೆ ಸರ್, ಒಂದಿಷ್ಟು ದರ್ಶನ್ ಸರ್ ಕೇಸ್ ಅನಲೈಸ್ ಮಾಡಿದಾಗ ನಿಮಗೆ ಏನು ಅನಿಸ್ತು ಅಂದರೆ, ರೀಸೆಂಟಾಗಿ ಒಂದಷ್ಟು ಕೇಸ್ ಅನಲೈಸೇಷನ್ ಆದಾಗ ದರ್ಶನ್ ಸರ್ಗೆ ಜಾಮೀನು ಸಿಗೋ ಚಾನ್ಸಸ್ ಇದೆ ಅನ್ಸುತ್ತಾ ನಿಮಗೆ, ಬೀಂಗ್ ಅ ಲಾಯರ್? ಇತ್ತು ಆ್ಯಕ್ಚುಲಿ. ಅಲ್ಲಿ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇಷ್ಟೇನೆ, ನನಗೆ ಬೆನ್ನೋವು ಅಂದ್ಕೊಂಡು ಆಪರೇಷನ್ ಮಾಡಿಸ್ಕೊಬೇಕು ಅಂತ ಹೊರಗಡೆ ಹೋಗಲ್ಲ, ಅದು ಮಾಡಬಾರ್ದಿತ್ತು. ದಟ್ ಈಸ್ ದ ಓನ್ಲಿ ಪಾಯಿಂಟ್ ವೇರ್ ಈ ಗಾಟ್ ಸ್ಟಕ್. ಸುಪ್ರೀಂ ಕೋರ್ಟ್ಗೆ ಗೊತ್ತಾಯಿತು ಈ ಹೊರಗಡೆ ಬಂದಮೇಲೆ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ. ಮೇಡಮ್ ಅಕಸ್ಮಾತ್ ಮ್ಯಾಕ್ಸಿಮಮ್ ಅವತ್ತು ರಿಜೆಕ್ಟ್ ಮಾಡ್ತಾ ಇತ್ತು. ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಒಂದು 2 ತಿಂಗಳು ವೆಯ್ಟ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನೋಡಿ ಸ್ವಾಮಿ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ, ನಾನು ಕೋರ್ಟ್ಗೆ ಬರ್ತೀನಿ, ಆಮೇಲೆ ನೋಡಿ ನನ್ನ ಅರೆಸ್ಟ್, ನಾನು ಇಲ್ಲೂ ಓಡಾಗ್ಬೋದಾಗಿತ್ತು, ನನ್ನ ಹತ್ರ ದುಡ್ಡಿದೆ ಓಡಾಗ್ಬೋದಾಗಿತ್ತು, ಕೊಲೆ ಮಾಡಿ ಇಲ್ಲೂ ಓಡಾಗಿಲ್ಲ, ನಾನು ಕರ್ಕೊಂಬಂದ್ರು, ಐ ಕೋಆಪರೇಟೆಡ್ ಇಟ್. ಆಯ್ತಾ, ನನಗೆ ರಿಜೆಕ್ಟ್ ಮಾಡಿದ್ದಾರೆ ಹೈಕೋರ್ಟ್, ನಾನು ಇಲ್ಲೂ ಹೋಗಲ್ಲ, ನಾನು ನಿಮಗೆ ಶೂರಿಟಿ ಕೊಡ್ತೀನಿ ಕೊಡಿ ಅಂದ್ರೆ ಸುಪ್ರೀಂ ಕೋರ್ಟೇ ಕೊಟ್ಟಿರೋದು. ನಾನು ಇದಕ್ಕೆ ಸ್ವಲ್ಪ ಹೇಳಿದ್ರು, ಆತರಗಾರನಿಗೆ ಬುದ್ಧಿ ಮಟ್ಟ ಅಂದಂಗೆ ಮೋಸ್ಟ್ ಪ್ರಾಬ್ಲಿ ನನಗೆ ಗೊತ್ತಿಲ್ಲ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಸುಳ್ಳು ಹೇಳಲಿಕ್ಕೆ ಇವ್ರಿಗೆ ಯಾರು ಅಡ್ವೈಸ್ ಮಾಡಿದ್ರು ಗೊತ್ತಿಲ್ಲ, ಅದು ಮಾಡಬಾರ್ದಾಗಿತ್ತು. ಇನ್ಫ್ಯಾಕ್ಟ್ ಮುನ್ರತ್ನ ಅವರ ಬಾಮ ಇದ್ದ A13 ದೀಪಕ್ ಏನೋ ಹೆಸರು, ಅವನಿಗೆ ಅಬ್ಜೆಕ್ಷನ್ ಹಾಕಿಲ್ಲ, ಹೊರಗಡೆ ಬಂದ ಅವನು. ಅವನು ಕೂಡ 3 ತಿಂಗಳು 4 ತಿಂಗಳು ಒಳಗಡೆ ಇದ್ದ, ಬಂದ ಮೇಡಮ್. ಅಕಸ್ಮಾತ್ ನಿಂಗೆ ರಿಜೆಕ್ಟ್ ಆಗಿದ್ರು ಕೂಡ A1 A2 ಅಂತ ಇಬ್ಬರಿಗೂ ರಿಜೆಕ್ಟ್ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿದ್ರೆ, ನೋಡಿ ಸ್ವಾಮಿ ನಾವು ಶೂರಿಟಿ ಕೊಡ್ತೀವಿ, ಪಾಸ್ಪೋರ್ಟ್ ಬೇಕಾದ್ರೆ ಇಂಪೌಂಡ್ ಮಾಡ್ಕೊಳ್ಳಿ, ನಾನು ಪ್ರತಿದಿನ ಬೇಕಾದ್ರೆ ವಾರಕ್ಕೊಂದ್ಸತಿ ಬೇಕಾದ್ರೆ ಬಂದು ಸಿಗ್ನೇಚರ್ ಹಾಕಕ್ಕೆ ಹಿಡಿತೀನಿ, ಐ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್, ಐ ವಿಲ್ ನೆವರ್ ಟ್ಯಾಂಪರ್ ದ ಎವಿಡೆನ್ಸ್, ನಾನು ಯಾರನ್ನು ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಲ್ಲ. ಅಲ್ಲಿ ಸಾಕಷ್ಟು ಘಟನೆಗಳು, ಐ ಥಿಂಕ್ ಪ್ರಥಮ್ ಘಟನೆ ಆಗಿರ್ಬೋದು, ಪ್ರಥಮ್ಗೆ ಅವ್ರು ಯಾರೋ ಹುಡುಗರು ಗಲಾಟೆ ಮಾಡಿದ್ರು, ಅದನ್ನು ತೊಗೊಂಡು ಹಾಕಿದ್ದಾರೆ. ಅಲ್ಲಿ ಬೇಕಾಗಿಲ್ಲ ಮೇಡಮ್. ಅಲ್ಲಿ ಆ ಟೈಮಲ್ಲಿ ಆದ್ರೂ ದರ್ಶನ್ ಅವರು ನನಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ನಡೀತಾ ಇತ್ತು. ಅದೇನೇ ಸಂಬಂಧಗಳಿರಲಿ, ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ದಟ್ ವುಡ್ ಹ್ಯಾವ್ ಬೀನ್ ಸ್ಟುಡೀಸ್. ರಮ್ಯಾನ ಟ್ರೋಲ್ ಮಾಡಿದ ವಿಚಾರ ಆಗಿರ್ಬೋದು, ಎಸ್ ನಮ್ಮ ಸಹ ನಟಿ ಯಾರೋ ಮಾಡಿರೋದು ಬೇಕೂಫುಗಳ ಏನಕ್ಕೆ ಮಾಡಿದಾರ ಅಂತ ಹೇಳಿ ವಿಜಯಲಕ್ಷ್ಮಿ ಕೈಲಿ ಸ್ಟೇಟ್ಮೆಂಟ್ ಆದ್ರೂ ಕೊಡಿಸ್ಬೋದಾಗಿತ್ತು. ಮೇಡಮ್ ಸೈಲೆಂಟ್, ಐ ಥಿಂಕ್ ಪ್ರಿಟೆನ್ಸ್ ಟು ಬಿ ಅಕ್ಸೆಪ್ಟೆನ್ಸ್. ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ದಾಗ ಓ ಇವರೆಲ್ಲ ದರ್ಶನ್ ಹುಡುಗರು ಇರ್ಬೋದು ಅಂತ ಹೇಳಿ ಐ ಥಿಂಕ್ ಅಕ್ಸೆಪ್ಟೆನ್ಸ್ ಅಲ್ಲ ಮೇಡಮ್. ಅವ್ರೇನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಥವಾ ವಿಜಯಲಕ್ಷ್ಮಿ ಕೈಲಿ ಅಥವಾ ನೀವೇನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಏನೋ ಕಂಡೀಷನ್ಸ್ ಇದ್ರೆ ಏನೋ ಕೋರ್ಟ್ ಅಂದ ವಿಜಯಲಕ್ಷ್ಮಿ ಕೈಲಿ ಕೊಡಿಸ್ಬೋದಾಗಿತ್ತು. ರಮ್ಯಾ ಯಾರು ಮೇಡಮ್, ಸಹ ನಟಿ. ಪ್ರಥಮ್ ಯಾರು ಮೇಡಮ್, ಬಳಿತಾರಂತ ಹುಡುಗ. ಯಾರೋ ತಪ್ಪು ಮಾಡಿದ್ರೆ ಒಂದೇ ಬೈದಿದ್ರೇನೋ ಅಥವಾ ಅಡ್ವೈಸ್ ಮಾಡಿದ್ರೇನೋ ಅಥವಾ ಈ ಹುಡುಗರೇ ಮಾಡಿದ್ರೆ ಯಾಕೋ ಮಾಡ್ರಿ ಅಂತ ಹೇಳಿದ್ರೇನೋ ಮೇಡಮ್ ಸೌಜನ್ಯತೆ ಮೆರಿಬೇಕಾಯ್ತು ಮೇಡಮ್. ಇಲ್ಲ ಒಂದ್ ಕಡೆ ಮರ್ದಿಲ್ಲ, ಅದಕ್ಕೆ ಏನಾದ್ರು ಪಾಸಿಬಲ್ ಈವನ್ ಅದೆಲ್ಲ ಅವ್ರು ರಿವರ್ಸ್ ಆಗಿ ವರ್ಕ್ ಆಗಿದೆ ಅದೆಲ್ಲ. ಓಕೆ, ಅಂದ್ರೆ ಅವ್ರ ಪರವಾಗಿ ಪ್ರಚಾರಕ್ಕೆ ನಿಲ್ತಿದ್ದಾರೆ, ಮಾತಾಡ್ತಿದ್ದಾರೆ ವಿಜಯಲಕ್ಷ್ಮಿ ಮ್ಯಾಮ್. ಸೊ ಏನ್ ಹೇಳ್ತೀರಾ ಸರ್, ಅವ್ರಿಗೆ ಏನಾದ್ರು ಒಂದು ಸಜೆಷನ್ಸ್ ಆತರ ಏನ್ ಮೇಡಮ್, ಅವ್ರಿಗೆ ಸಜೆಷನ್ ಕೊಡೋರು ಬೇಜಾನ್ ಜನ ಇದಾರೆ. ಲಾಯರ್ಸ್ ಇದಾರೆ, ಸಜೆಷನ್ ಕೊಡುವಂತವ್ರು ಇದಾರೆ. ಒಳ್ಳೇದಾಗ್ಲಿ ಮೇಡಮ್. ಹೇಳಿದ್ನಲ್ಲ, ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಆಗಿರ್ಲಿ, ಪ್ರಜ್ವಲ್ ತರ ಈ ಸಮಾಜಕ್ಕೆ ಒಂದು ಉದಾಹರಣೆ ಆಗ್ಲಿ ಅಂತ ಹೇಳ್ತೀನಿ. ನಾನು ಎರಡೂ ಕೂಡ ಐ ಆಮ್ ನಾಟ್ ಅಗೇನ್ಸ್ಟ್ ಬೋತ್ ಆಫ್ ಥಿಂಗ್. ಇಫ್ ಹಿ ಹಸ್ ಡನ್ ಸಮಥಿಂಗ್ ರಾಂಗ್, ಹಿ ಹ್ಯಾಸ್ ಟು ಬಿ ಪನಿಶ್ಡ್. ಅವರು ನಿರಪರಾಧಿ ಆಗಿದ್ರೆ ಖಂಡಿತ ಹೊರಗಡೆ ಬರಬೇಕು. ನನ್ನ ಸಪೋರ್ಟ್ ಅವ್ರಿಗಿದೆ ಮೇಡಮ್. ಓಕೆ, ಸೂಪರ್ ಸರ್.